ಹರಿಯೋಂ ಎಲ್ಲ ಆತ್ಮಜ್ಯೋತಿಗಳಿಗೆ ಸಮಸ್ತ ಗುರು ಪರಂಪರೆ ಮತ್ತೆ ನನ್ನ ಕಾರಣ ಗುರುವಾಗಿರುವಂತ ನರಸಿಂಹ ಪ್ರಭುಜಿ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇವತ್ತಿನ ಭಗವದ್ಗೀತೆಯ ಪೂರ್ಣ ಯೋಗ ದರ್ಶನದ ವಿಶ್ವರೂಪ ದರ್ಶನದ ಮನನ ಪ್ರಾರಂಭ ಮಾಡೋಣ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾತ್ ಶಂಕರಾಚಾರ್ಯ ಮಧ್ಯಮಾ ಅಸ್ಮದಾಚಾರ್ಯ ವಂದೇ ಗುರು ಪರಂಪರಾಂ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸೊ ಇಫ್ ಯು ರೀಕಾಲ್ ಬ್ಯಾಕ್, ನಾವು 10 ವಿಭೂತಿ ಯೋಗದಲ್ಲಿ ಮುಗಿಸಿ 11ನೇ ಚಾಪ್ಟರ್ ಅಲ್ಲೂ ಪೂರ್ಣ ಯೋಗ ದರ್ಶನದ ವಿಶ್ವರೂಪ ದರ್ಶನಕ್ಕೆ ಬಂದಿದೀವಿ. ಅದ್ರೊಳಗೆ ಅರ್ಧ ಕಂಪ್ಲೀಟ್ ಆಗಿದೆ. ಸೊ ಅಲ್ಲಿವರೆಗೂ ಏನ್ ಮಾಡಿದ್ವಿ? ವಿ ಹ್ಯಾವ್ ಐ ಥಿಂಕ್ ಸೊ 15 ದಿನ ಗ್ಯಾಪ್ ಆಗಿದೆ ಅನ್ಸತ್ತೆ. ಸೊ ಕೇಳ್ಕೊಂಡ್ ಬಂದಿದ್ದೀರಾ? ಹ್ಯಾವ್ ಯು ಸೀನ್ ವಿಡಿಯೋನ? ಓಕೆ. ಸೊ ಅದ್ರೊಳಗಡೆ ನಾವು ಅವನು ಶ್ರೀಕೃಷ್ಣ ತನ್ನ ವಿಶ್ವರೂಪ ದರ್ಶನನ ತೋರಿಸ್ತಾನೆ ಅಲ್ವಾ? ತೋರಿಸ್ದಾಗ ಇವನಿಗೆ ಸಂಜಯ ಏನು ಎಕ್ಸ್ಪ್ಲೈನ್ ಮಾಡ್ತಾನೆ ಧೃತರಾಷ್ಟ್ರನಿಗೆ, ಅವನ್ ಏನ್ ಕಾಣ್ತಾನೆ ಮತ್ತೆ ಅರ್ಜುನ ಏನ್ ಕಾಣ್ತಾನೆ, ಅದನ್ನ ಎರಡನ್ನೂ ವಿಮರ್ಶೆ ಮಾಡಿ ನೋಡಿದ್ವಿ. ಅದ್ರೊಳಗಡೆ ಅವನ್ಗೆ ಫಸ್ಟ್ ಚೆನ್ನಾಗಿ ಎಲ್ಲ ಒಂದು ಸುಂದರವಾಗಿರುವಂತ ನಾರಾಯಣನ ರೂಪ ಕಾಣುತ್ತೆ, ಬ್ರಹ್ಮಾಂಡ ಕಾಣುತ್ತೆ. ಆಮೇಲೆ ಅವನಿಗೆ ಬರ್ತಾ 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 ಅದು ಭಯಂಕರ ರೂಪ ತಾಳತ್ತೆ. ಅದು ಅವನ್ಗೆ ಭಯಂಕರ ರೂಪ ಆಗಿ ಅವನಿಗೆ ಒಂದ್ ರೀತಿ ಭಯ ಪ್ರಾರಂಭ ಆಗತ್ತೆ. ಸಾಕಪ್ಪ ಅಂತ ಒಂದ್ ರೀತಿ ಅಳುಕು ಶುರು ಮಾಡಿ, ಇಲ್ಲ ನನಗೆ ಮುಂಚೆ ತರನೇ ನೀನು ಆಗ್ಬಿಡು ಅಂತ ಹೇಳ್ತಾನೆ. ಇಲ್ಲಿವರೆಗೂ ನಾವು ಬಂದಿದ್ವಿ. ಸೊ ಇದನ್ನ ನಾವು ವಿಮರ್ಶೆ ಮಾಡ್ತಾ ಅವನಿಗೆ ಭಯ ಯಾಕಾಯ್ತು, ಇದನ್ನ ಬ್ರಹ್ಮಾಂಡದ ಆ ಒಂದು ಘೋರ ರೂಪ ನೋಡಿ ಅರ್ಜುನನಿಗೆ ಭಯ ಯಾಕಾಯ್ತು? ಅವನ್ ಇದುವರೆಗೂ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದ ಅಲ್ವಾ? ನಾನ್ ಯಾರು, ಏನು, ನನ್ನ ಸ್ವಭಾವ ಏನು, ನನ್ನ ನೇಚರ್ ಏನು, ಎಲ್ಲಾದು ಅರ್ಥ ಮಾಡ್ಕೊಂಡಿದ್ದಾನೆ. ಅರ್ಥ ಮಾಡ್ಕೊಂಡ್ಮೇಲೆ ನಾವು ಇವಾಗ ಒಳ್ಳೇದನ್ನ ಚೆನ್ನಾಗೇ ನೋಡಿ ಅನುಭವಿಸ್ದ. ಆದ್ರೆ ಭಯಂಕರವಾಗಿರೋದ್ ನೋಡಿದ ತಕ್ಷಣ ಕಣ್ಮುಚ್ಕೊಳ್ಬೇಕಪ್ಪ ಅನ್ನೋ ಅಷ್ಟು ಭಯ ಯಾಕಾಯ್ತು ಅರ್ಜುನನ್ಗೆ? ಗೊತ್ತಾಗ್ತಿಲ್ವಾ? ಶೋಭನಾ ಅವ್ರ ಅವತ್ತೇ ಹೇಳಿದ್ರು ಇದ್ರ ಬಗ್ಗೆ. ಬಿಕಾಸ್ ಅವನ ಎಲ್ಲಾದು ಅರ್ಥ ಆಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಅವನಿಗೆ ಕ್ಲಾರಿಟಿ ಅನ್ನೋದು ಇರ್ಲಿಲ್ಲ. ಹಿ ಡಿಂಟ್ ಅಂಡರ್ಸ್ಟ್ಯಾಂಡ್. ಸೊ ಹಾಗಾಗಿ ಇನ್ನೂ ಆ ಒಂದು ವಾಸನೆಗಳು ಉಳ್ಕೊಂಡಿರೋದ್ರಿಂದ ಆ ಒಂದು ಭಯ ಅನ್ನೋ ಒಂದು ಇಮೋಷನ್ ಸರ್ಫೇಸ್ ಆಯ್ತು. ಸೊ ಹಾಗಾಗಿ ಅವನು ಅದನ್ನ ನೋಡಿ ಭಯ ಪಟ್ಟ. ಆ ಸಾವನ್ನ ನೋಡಿ ಭಯ ಪಟ್ಟ. ಅಂಥ ಯೋಧ ಎಷ್ಟು ಜನರನ್ನ ಅವನು ಕೊಂದಿರ್ತಾನೆ, ಎಷ್ಟು ಅವನನ್ನ ಯಾರು ಡಿಫೀಟೇ ಮಾಡಕ್ ಆಗಲ್ಲ. ಅಂಥ ಒಬ್ಬ ಯೋಧ, ಅವನನ್ನ ಅಂಥ ಯೋಧನಿಗೆ ಸಾವು ನೋಡಿ ಭಯ ಆಯ್ತು ಅಲ್ವಾ? ಸೊ ಅಂದ್ರೆ ಹಿ ವಾಸ್ ಸ್ಟಿಲ್ ನಾಟ್, ಆ ಒಂದು ವಾಸನೆಗಳು ಇನ್ನೂ ಕ್ಲಿಯರ್ ಆಗಿಲ್ಲ ಅಂತ ಅರ್ಥ ಆಗತ್ತೆ. ಅದ್ ಸರಿ. ಆದ್ರೆ ನಾವು ಸಾವು ಅಂದ್ರೆ ಏನು, ಸಾವು ಅಂದ್ರೆ ಸಾವು ನೋಡಿ ಅಥವಾ ನಾವು ಭಯ ಪಟ್ಕೊಳ್ತೀವಲ್ಲ, ಯಾಕೆ? ಸಾವು ಅಂದ್ರೆ ಏನು? ಅಂಡ್ ಇಸ್ ಇಟ್ ರಿಯಲಿ
important in this creation? ಸಾವು ಅಂದ್ರೆ ಈ ಜೀವಾತ್ಮ ದೇಹನ ತೊರೆಯೋದು ಅಂತ, ಅದ್ರಲ್ಲಿ ಯಾವಾಗ್ಲೂ ಸದಾ ಇರುತ್ತೆ, ಎಲ್ಲೂ ಹೋಗೋದಿಲ್ಲ. ಜೀವ ಸಾಕ್ಷಿ ಭಾವ ಯಾವಾಗ್ಲೂ ಇರುತ್ತೆ, ಬ್ರಹ್ಮ ಸ್ವರೂಪ. ಜೀವ ಯಾಕೆ ಹೆದರ್ಕೊಳ್ಳುತ್ತೆ ಅಂದ್ರೆ ಅದು ಯಾವಾಗ್ಲೂ ದೇಹನ ತಾನೇ ಅಂತ ತಿಳ್ಕೊಂಡಿರುತ್ತೆ, ಬಾಡಿ ಮೈಂಡ್ ಭಾವದಲ್ಲಿ ಇರೋದ್ರಿಂದ ಅದು ಏನಾಗ್ಬಿಡುತ್ತೋ ಅನ್ನೋ ಭಯದಲ್ಲಿ ಆತರ ಆಗುತ್ತೆ ಜೀವಕ್ಕೆ. ಇನ್ನೊಂದ್ ಏನ್ ಕ್ವಶನ್ ಕೇಳಿದ್ರೆ ವಾಸುದೇವಿ? ಸಾವು ಯಾಕೆ ನೆಸೆಸಿಟಿ? ಸಾವು ಅನ್ನೋದು ಯಾಕೆ ಬೇಕು, ಯಾಕಿದೆ ಸೃಷ್ಟಿನಲ್ಲಿ? ಸೃಷ್ಟಿ ಆದ್ಮೇಲೆ ಲಯ ಆಗ್ಲೇಬೇಕಾಗುತ್ತೆ, ಅದು ಒಂದು ಪ್ರಕೃತಿ ನಿಯಮ, ಜಗತ್ತಲ್ಲೂ ಆಗ್ತಾ ಇದೆ. ಸೊ ಇಂಡಿವಿಜುವಲ್ ಆಗಿ ಬಂದಾಗ ಜೀವಕ್ಕೂ ಅದೇ ಆಗ್ಬೇಕು, ಯಾಕಂದ್ರೆ ಅದು ದೇಹ ಕೃಶವಾಗಿರುತ್ತೆ, ಅದಿನ್ನ ಎಷ್ಟು ಕಾಲ ಇರಕ್ಕಾಗತ್ತೆ. ಸೊ ಹೊಸ ಜೀವಕ್ಕೆ ಇದಾಗ್ಬೇಕಂದ್ರೆ ಇದು ಹೋಗ್ಲೇಬೇಕಾಗತ್ತೆ, ಈ ದೇಹ ಅನ್ನೋದು. ಸೊ ಅದಕ್ಕೆ ಅನ್ಸುತ್ತೆ ನಮ್ಗೆ. ಹೌದು, ಕೃಶವಾದ ದೇಹ ಇಟ್ಟುಕೊಂಡು ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಸಾವು ನಿಜವಾಗ್ಲೂ ಜೀವಿಗೆ ಭಗವಂತ ಕೊಟ್ಟ ಒಂದು ವರನೆ. ಯಾಕೆಂದ್ರೆ ಈ ನಮ್ಮ ದೇಹದಿಂದ ಹೋದ ನಮ್ಮ ಆತ್ಮ ಇನ್ನೊಂದು ಹೊಸ ಜೀವದಲ್ಲಿ ಹೋಗಿ, ಹೊಸ ಜೀವ ಶರೀರದಲ್ಲಿ ಹೋಗಿ ಸೇರ್ಕೊಳ್ತದೆ, ಅಲ್ಲಿ ಅದು ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಸಾವು ಬರ್ಬೇಕು ಅನ್ನೋದು. ಈಗ ಸೃಷ್ಟಿಯಲ್ಲಿ ಕೂಡ ಸೃಷ್ಟಿ ಪರ್ಮನೆಂಟ್ ಆಗಿ ಇರ್ಲಿಕ್ಕೆ ಆಗುದಿಲ್ಲ, ಸೃಷ್ಟಿ ಲಯ ಆಗ್ಲೇಬೇಕು ಅಂತ ಹೇಳ್ತಾರಲ್ಲ. ಈಗ ಹೊಸ ಸೃಷ್ಟಿ ಆಗ್ಬೇಕು, ಎಷ್ಟೋ ವರ್ಷ ನಂತರ ಸೃಷ್ಟಿ ನಾಶ ಆಗಿ ಹೊಸ ಸೃಷ್ಟಿ ಆಗ್ತದೆ ಅಂತ. ಹಳೆಯದ್ರಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರಿಂದ ಸಾವು ನಿಜವಾಗ್ಲೂ ಸಾವಲ್ಲ, ಅದು ಆತ್ಮ ಮಾತ್ರ ಹೊರಟೋಗ್ತದೆ, ಬಾಡಿ ದೇಹ ಮಾತ್ರ ಸಾಯುವುದು, ಆತ್ಮ ಸಾವಿಲ್ಲ. ಸೊ ಜೀವಿಗಳ ಮೇಲೆ ಕರುಣೆಯಿಂದ ಭಗವಂತ ನಮ್ಮನ್ನು ಮೃತ್ಯುವಾಗಿ ಕಾಡ್ತಾನೆ ಅಂತ ಹೇಳ್ತಾರೆ. Gross body andre it is anitya. It whichever is born, it grows and then it drops off. The gross body, because of its nature, it has to die, it has to collapse. Then only the jiva can get into another form. It's like a computer or any other thing, which hardware, as it grows old, it gets due to the impressions and whatever it collections, the chip gets corrupted, viruses are productive. Similarly, our body also, due to the impressions of whatever reasons are, it has to give up and take a new form. It has to get rejuvenated and then come back. Come back for what? Then it is a Maya cycle again, because of the way it is. The karmic impressions make the body fall and get back into a new cover altogether again. So the cycle will get repeated till the realization happens, till the jiva becomes jivan mukta and attains the mukti. Till then the process has to go on. For because this process, we are made up of the subtle. Yes. To continue in this prapancha, we need a body which has to rejuvenate, again come back, and then till the realization happens and says, I am nanu nanembudu nanalla. It continues. Very good. ಸೊ ಈ ಸಾವು ಅನ್ನೋದು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನ ಅರ್ಥ ಆಗಿಲ್ಲ ಅವನಿಗೆ, ಅದಕ್ಕೋಸ್ಕರ ಅವನು ಭಯ ಪಡ್ತಾ ಇದ್ದಾನೆ. ಆಮೇಲೆ ಇನ್ನು ಮುಂದಕ್ಕೆ ಹೋಗ್ತಾ ಏನ್ ಹೇಳ್ತಾನೆ, ಭಯ ಪಡ್ಬೇಡ ನೀನು ಅಂತಾನು ಕೂಡ ಹೇಳ್ತಾನೆ. ಅವನು ನನ್ನ ಒರಿಜಿನಲ್ ರೂಪನ ತೋರ್ಸು, ನನ್ನ ಕೈಲಿ ಆಗ್ತಾ ಇಲ್ಲ, ನಿನ್ನ ಒರಿಜಿನಲ್ ರೂಪನ ತೋರ್ಸು ಅಂತ ಭಯ ಪಟ್ಟುಕೊಂಡು ಹೇಳ್ತಾನೆ. ಹೇಳ್ದಾಗ ಅವನ್ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ನೀನ್ ಏನು ಮಾಡ್ತಾ ಇಲ್ಲ, everything I am doing, why are you getting scared of all these things ಅಂತ ಹೇಳ್ತಾನಲ್ಲ. ಅದಕ್ಕೊಂದು ಭಗವದ್ಗೀತೆನಲ್ಲಿ ಒಂದು ಇದೇ ಚಾಪ್ಟರ್ ಅಲ್ಲಿ ಅವನು ಹೇಳ್ತಾನೆ,
ಏನ್ ಹೇಳ್ತಾನೆ, ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿ ಅಂತ ಹೇಳ್ತಾನೆ. ಸೊ ವೈ ಆರ್ ಯು ಗೆಟಿಂಗ್ ಸ್ಕೇರ್ಡ್? ಹೂ ಇಸ್ ಟೆಲಿಂಗ್ ದಿಸ್? ಯಾರು ಹೇಳ್ತಾ ಇರೋದು ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿ ಅಂತ? ಹೂ ಇಸ್ ದಿಸ್ ಸವ್ಯಸಾಚಿ? Arjuna is Savyasachi. Arjuna. Nimitta Matram means we are only a temporary instruments. We are only, for that minute, we are being used for something bigger. So Nimitta Matra means it's Kshanika. It's just for that time. So Krishna is explaining to Arjuna, you are only a Nimitta Matra. It is me who is doing everything. So you are only a small instrument in the bigger play. He's trying to explain how the attachment to the body is to be just like that, you know. So the BMI complex has to be dropped. That's what the Gudardha is. Again, he is addressing that. Then he is explaining to Arjuna in a normal way, like we are being explained by our Guruji by giving small examples, and then he tries to take us forward. So that's how he is doing it. Krishna is doing it, so that he will understand it in a better way. ಸೊ ಇಲ್ಲೇನ್ ಹೇಳ್ತಾ ಇದ್ದಾನೆ, ನೀನೇನು ಮಾಡ್ತಾ ಇಲ್ಲ, ನಾನು ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ಯು ಡೋಂಟ್ ವರಿ ಅಬೌಟ್ ಎನಿಥಿಂಗ್, ಜಸ್ಟ್ ಲೀವ್ ಎವ್ರಿಥಿಂಗ್ ಟು ಮೀ ಅಂಡ್ ಯು ಆರ್ ಜಸ್ಟ್ ದ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾ ಇದ್ದೀರಾ ಶೋಭನಾ. ಸೊ ನೀನೇನು ಮಾಡ್ತಾ ಇಲ್ಲ, ನಾನ್ ಎಲ್ಲ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಆ ಎಕ್ಸ್ಪ್ಲನೇಷನ್ ಅಲ್ಲಿ ಹೂ ಇಸ್ ದಿಸ್ ನೀನು ಅಂಡ್ ಹೂ ಇಸ್ ದಿಸ್ ನಾನು? ನೀನು ಇಸ್ ಜೀವ, ನಾನು ಇಸ್ ಭಗವಂತ ಆತ್ಮ. ಇಲ್ಲಿ ಕೃಷ್ಣ ಮತ್ತೆ ಅರ್ಜುನ, ಇಲ್ಲಿ ಅರ್ಜುನ ಸ್ಥಳದಲ್ಲಿ ನಾವಿದ್ದೇವೆ. ಸೊ ಕೃಷ್ಣ ನಮ್ಗೆ ಅರ್ಜುನ ರೀತಿಯಲ್ಲಿ, ಅರ್ಜುನ ಮೂಲಕ ನಮ್ಗೆ ಸಂದೇಶ ಕೊಡ್ತಾ ಇದ್ದಾನೆ. ಸೊ ಅವನಿಗೆ ಹೇಳ್ತಾನೆ, ನೀನು ನಮ್ಗಂದ್ರೆ ಏನಾದ್ರೂ ಗೊತ್ತಾಗ್ಬೇಕಾದ್ರೆ ನಮ್ಗೆ ಕಣ್ಣಿಗೆ ಕಾಣ್ಬೇಕಲ್ಲ. ನಾವು ಜೀವಿಗಳು ಸ್ವಲ್ಪ ಏನು ವಿಜುವಲೈಸೇಷನ್ ಇಲ್ಲದೆ ಸ್ವಲ್ಪ ಅಷ್ಟು ಬೇಗ ನಮ್ಗೆ ದೃಢ ಆಗುವುದಿಲ್ಲ ಅಲ್ಲ. ಎಚ್ಚರದ ಪ್ರಪಂಚದಲ್ಲಿ ವಿಜುವಲೈಸೇಷನ್ ಬೇಕೇ ಬೇಕಾಗ್ತದೆ ನಮ್ಗೆ. ಸೊ ಅರ್ಜುನ ರೂಪದಲ್ಲಿ ನಮ್ಗೆ ಅವನು ಸಂದೇಶ ಕೊಡ್ತಾ ಇದ್ದಾನೆ ಕೃಷ್ಣ. ನಾವೆಲ್ಲರೂ ಅವನ ಸಾಧನಗಳೇ. ಈ ಸಾಧನ ಕೆಲಸ ಮಾಡ್ಬೇಕಾದ್ರೆ ಅದು ಹೇಗೆ ಕೆಲಸ ಮಾಡ್ಬೇಕು, ಯಾವ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಅನ್ನೋದನ್ನ ಅರ್ಜುನನ ಮೂಲಕ ವಿವರಿಸಿದ್ದಾನೆ. ಯಾಕಂದ್ರೆ ಅವನು ಕೃಷ್ಣ ಕೂಡ ಅವನು ನಾನು ಅಕರ್ತ ಅಭೋಕ್ತ ಲೋಕ ಕಲ್ಯಾಣಕ್ಕಾಗಿಯೇ ನಾನು ಕೆಲಸ ಮಾಡ್ತಾ ಇದ್ದೇನೆ ಹೇಳ್ಕೊಂಡೆ ಅವನಿಗೆ. ಅಲ್ಲಮ್ಮ ಹೇಳಿ ಮಾಡ್ತಾ ಇದ್ದೇನೆ. ಸೃಷ್ಟಿ ಸ್ಥಿತಿ ಲಯ ಎಲ್ಲ ಪ್ರಪಂಚದ ನಿಯಮ. ನೀನು ಮೊದ್ಲು ನನ್ನ ಸಾಧನವಾಗಿ ಕೆಲಸ ಮಾಡು, ಧರ್ಮದಿಂದ ಜೀವನ ಮಾಡು, ಮನಸ್ಸು ಪರಿಶುದ್ಧ ಮಾಡು, ಮುಕ್ತನಾಗುವಂತ ಅವನಿಗೆ ಹೇಳ್ತಾನೆ. ಅದೇ ಈಗ ನಾವು ಮಾಡ್ಬೇಕಾದದ್ದು ಅದನ್ನೇ ತಾನೆ. ನಮ್ಗೆ ಮನಸ್ಸು ಪರಿಶುದ್ಧ ಆಗದೆ ನಮ್ಗೆ ಮುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮದಿಂದ ಜೀವನ ಮಾಡಿದಾಗ ಸ್ವಲ್ಪ ಮಟ್ಟಿಗಾದ್ರೂ ಆ ದಾರಿಯಲ್ಲಿ ಬರ್ತೇವೆ. ನೆಕ್ಸ್ಟ್ ಭಕ್ತಿ ಮೂಡ್ತದೆ, ಮನಸ್ಸು ಪರಿಶುದ್ಧ ಆಗ್ತದೆ, ಮುಕ್ತರಾಗ್ಲಿಕ್ಕೆ ದಾರಿ ಎಲ್ಲಿ ಅಂತ ಹುಡ್ಕೊಂಡು ಬರ್ತೇವೆ. ಅಥವಾ ಮುಕ್ತರಾಗ್ಲಿಕ್ಕೆ ನಮ್ಗೆ ದಾರಿ ಕಾಣ್ತದೆ. ಕೃಷ್ಣನೇ ನಮ್ಗೆ ಆ ಗುರುಗಳ ರೂಪದಲ್ಲಿ ಬಂದು ನಮ್ಗೆ ದಾರಿ ಕಾಣಿಸ್ತಾರೆ. ಆ ದಾರಿಯಲ್ಲಿ ಹೋಗ್ಬೇಕಾದ್ರು ನಮ್ಮ ಕರ್ತವ್ಯ. ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೀಗ್ ಮಾಡ್ತಾನೆ, ಹೀಗ್ ಮಾಡಿಸಿದಾನೆ ಅನ್ನೋದನ್ನ ತೋರಿಸಿಕೊಟ್ಟು ನಮ್ಗೆ ಆ ದಾರಿಯಲ್ಲಿ ಹೋಗಿ ಅಂತ ಭಗವದ್ಗೀತೆ ಹೇಳ್ತಾ ಇದೆ. ಅಷ್ಟೇ ಇದ್ರಲ್ಲಿ ಇರೋ ದೊಡ್ಡ ಸಂದೇಶವೇ ಅಷ್ಟು. ಅದನ್ನ ನಾವು ಹಿಡಿದಿಟ್ಕೊಳ್ಬೇಕಾದ್ದು ನಮ್ಮ ಕೈಯಲ್ಲಿದೆ. ಹೌದು, ಅಂದ್ರೆ ನಾನೆಲ್ಲ ಮಾಡ್ತೀನಿ ಅಂತಂದ್ರೆ ಇದು ಒಂದು ನಮ್ಮ ಒಂದು ಇದ್ರೊಳಗಡೆ ಗುರುಜಿ ನಮ್ಗೆ ಹೇಳ್ತಾ ಇದಾರೆ, ನಾನ್ ಎಲ್ಲ ಮಾಡ್ತೀನಿ ಅಂತಂದ್ರೆ ಕೃಷ್ಣ ಎಲ್ಲ ಮಾಡ್ತಾನೆ ಅನ್ನೋದು. ಸೊ ಕೃಷ್ಣನಿಗೆ ಬಿಟ್ಟು ಬಿಡಿ ಅಂತಂದ್ರೆ ಯಾವ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ? ಕೃಷ್ಣ ಹೇಳ್ತಾನೆ ನಾನ್ ಎಲ್ಲ ಮಾಡ್ತೀನಿ ಅಂತ, ಆದ್ರೂ ಕೂಡ ಅವನಿಗೆ ಕರ್ಮ ಅಂಟೋದಿಲ್ಲ ಅಂತ ಕೂಡ ಹೇಳ್ತಾನೆ, ಆದ್ರೂ ನಾನ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಇಲ್ಲಿ ನಾನು ಅಂತಂದ್ರೆ ಅವನಿಗೆ ಅಲ್ಲಿ ಹೇಳ್ತಾ ಇದ್ದಾನಲ್ಲ, ಆ ನಾನುನ ಹೂ ಇಸ್ ದಿಸ್ ನಾನು?
ಅವತಾರ ಪುರುಷನಾಗಿ ಬಂದು ಅವನು ನಮ್ಗೆ ತೋರಿಸ್ತಿದ್ದಾನೆ, ನಾನು ಮಾಡ್ತಿದ್ದೀನಿ ಅನ್ನೋದನ್ನು ನಮ್ಗೆ ತೋರಿಕೆಗಾಗಿ ತೋರಿಸ್ತಿದ್ದಾನೆ ಅಷ್ಟೇ ಬಿಟ್ರೆ ಆಕ್ಚುಲಿ ಅವನು ಮಾಡ್ತಾ ಇದ್ದದ್ದು ನಮ್ಗೆ ಗೊತ್ತಾಗ್ಲಿ ಅಂದ್ರೆ ನೀವು ಹೇಗೆ ನಿಮ್ಮ ಒಳಗೆ ಕೃಷ್ಣನ ಇಟ್ಕೊಂಡು ಅಥವಾ ಆತ್ಮ ಸ್ವರೂಪಿಯಾಗಿ ನೀವು ಹೇಗೆ ಮಾಡ್ಬೋದು ಅನ್ನೋದಕ್ಕೋಸ್ಕರ ಅವನು ಅವತಾರ ಸ್ವರೂಪಿಯಾಗಿ ಮಾನವನಾಗಿ ಅವತರಿಸಿ ಬಂದು ನಮ್ಗೆ ದಾರಿ ತೋರಿಸ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ನಾನು ಅಂತ ಹೇಳ್ತಾ ಇರೋದು ಅಲ್ಲಿ ಕಾಣಿಸ್ತಾ ಇರುವಂತ ಕೃಷ್ಣನ ದೇಹ ಅಲ್ಲ ಅಂತ ಹೇಳ್ತಾ ಇದ್ದೀರಾ ಸುಲೋಚನಾ, ಕೃಷ್ಣನ ಹೌದು. ತತ್ವ ಅಲ್ವಾ? ಹ್ಮ್. ಅಂದ್ರೆ ಸಗುಣ ರೂಪಿ ಕೃಷ್ಣನ ಮೂಲಕ, ಸಗುಣ ರೂಪಿ ಆ ದೇಹದ ಮೂಲಕ ಮಾಡ್ತಾ ಇದ್ರು ಕೂಡ, ಆದ್ರೆ ಮಾಡ್ತಾ ಇರೋದು ನಾನು ಅಂತಂದ್ರೆ ನಿರ್ಗುಣ ರೂಪಿಯಾಗಿರುವಂತ ಆ ನಾನು ಈ ಸಗುಣ ರೂಪಿಯಾಗಿರುವಂತ ಈ ದೇಹದ ಮೂಲಕ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅದನ್ನೇ ನೀನೂ ಅರ್ಥ ಮಾಡ್ಕೋ ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ನೀನೇ ನಾನು. ಸೊ ಹಾಗಾಗಿ Yes. ಕರೆಕ್ಟ್? ಇಸ್ ದಟ್ ರೈಟ್? Yes. ವಾಟ್ ಆರ್ ಯು ಟ್ರೈಯಿಂಗ್ ಟು ಟೆಲ್? Yes. It is that Nanu andre he is trying to say Nanu who is the realized Parabrahma who is speaking through Krishnana Swarupa, body, physical body. And he is also saying Neenu Nanu annadu enu illa, everything is one and it is nimitta matra. Your existence as a body is only a small time. So everything is us as Parabrahma Swarupa. So you have taken that form, I have taken this form, and the things are going to unfold for Dharma Samsthapana. So you do your job. That's what he is trying to explain. There is no difference between you and me antanu ಹೇಳ್ತಾ ಇದ್ದಾನೆ ಇಲ್ಲಿ. So nice. That is the Paramartha. Yeah. So nice. ಸೊ ಇಲ್ಲಿ ನೋಡು, ಅಲ್ಲಿ ನಾನು ನೀನು ಅನ್ನೋ ಒಂದು ಸಂಭಾಷಣೆ ಒಳಗಡೆನೆ ಎಷ್ಟು ಗೂಢಾರ್ಥ ತುಂಬಿದೆ, ಆತ್ಮಜ್ಞಾನ ತುಂಬಿದೆ ಅಲ್ವಾ? ಸೊ ಈ ವಿಶ್ವರೂಪ ದರ್ಶನ ಅರ್ಜುನನಲ್ಲಿ ಸಾಕಷ್ಟು ಭಾವನೆಗಳನ್ನ ಸರ್ಫೇಸ್ಗೆ ತಗೊಂಡ್ ಬರುತ್ತೆ. ಯಾವ್ಯಾವ ಭಾವನೆಗಳು? ಜಸ್ಟ್ ಕಮ್ ಬ್ಯಾಕ್, ಯಾವ್ಯಾವ ಭಾವನೆಗಳು ಅವನಲ್ಲಿ ಮೂಡ್ತು? ಫಸ್ಟ್ ನೋಡಿದ ತಕ್ಷಣ ಏನಾಯ್ತು, ಆಮೇಲೆ ಏನಾಯ್ತು, ಯಾವ್ಯಾವ ಭಾವನೆಗಳು ಬಂತು ಅವನಿಗೆ? ಫಸ್ಟಿಗೆ ಭಯ ಬಂತು, ಆಮೇಲೆ ಫಸ್ಟಿಗೆ ಭಯ ಇಲ್ಲ, ಖುಷಿ ಪಟ್ಟ ಅಲ್ವಾ? ಇಲ್ಲ, ವಿರಾಟ್ ರೂಪ ನೋಡಿದಾಗ ನಾನು ಹೇಳಿದ್ದೆ, ವಿರಾಟ್ ರೂಪ ನೋಡಿದಾಗ ಭಯ ಬಂತು. ಆಮೇಲೆ ಕೃಷ್ಣ ಅವನಿಗೆ ಸಂದೇಶ ಕೊಟ್ಟಾಗ ನೀನೊಂದು ಇನ್ಸ್ಟ್ರೂಮೆಂಟ್ ಅಂತೆಲ್ಲ ಹೇಳಿದ್ಮೇಲೆ ನೀನು ಹೇಗೆ ಸಾಧನೆ ಮಾಡ್ಬೇಕು ಅಂತ ಹೇಳಿದಾಗ ಅವನಿಗೆ ಭಗವಂತನ ಮಹಿಮೆ ತಿಳಿಯುವ ಅಂತ ಒಂದು ತಿಳಿಬೇಕಾದ್ರೆ ಫಸ್ಟ್ ಭಗವಂತನ ಮೇಲೆ ಪ್ರೇಮ ಬರ್ಬೇಕು, ಪ್ರೀತಿ ಬರ್ಬೇಕು. ಆ ಪ್ರೇಮ ಪ್ರೀತಿ ಭಕ್ತಿಯಾಗಿ ಮಾರ್ಪಡ್ಬೇಕು. ಭಕ್ತಿಯಾಗಿ ಮಾರ್ಪಡಿದಾಗ ನಿನ್ನ ಮನಸ್ಸು ಪರಿಶುದ್ಧ ಆಗ್ತದೆ. ಪರಿಶುದ್ಧ ಆದಾಗ ನೀನು ಧಾರ್ಮಿಕ ರೀತಿಯಲ್ಲಿ ಜೀವನ ಮಾಡ್ತಾ ಮಾಡ್ತಾ ನನ್ನನ್ನು ಗೆಳೆಯನಾಗಿ ಸ್ವೀಕರಿಸಿ ಆ ದಾರಿಯಲ್ಲಿ ನೀನು ಮುಂದೆ ಹೋಗ್ತೀಯಾ ಅಂತ ಹೋಗಿ ನೀನು ಮುಕ್ತನಾಗ್ತೀಯಾ. ಇದಕ್ಕೆ ಫಸ್ಟಿಗೆ ನೀನು ಧಾರ್ಮಿಕ ರೀತಿಯಲ್ಲಿ ಜೀವನ ಮಾಡು. ಭಗವಂತನಲ್ಲಿ ಪ್ರೇಮ ಪ್ರೀತಿ ಮೂಡಿಸ್ಕೊಂಡು ಭಗವಂತನ ಸ್ವರೂಪವನ್ನು ನಿನ್ನಲ್ಲಿ ಇಟ್ಟುಕೊಂಡು ನೀನು ಅವನನ್ನ ಪ್ರೀತಿ ಪ್ರೇಮದಿಂದ ನೋಡಿದ್ರೆ ನಿನ್ನಲ್ಲಿ ಭಕ್ತಿ ಬೇಡ ಅಂದ್ರೂ ಮೂಡಿ ಬರ್ತದೆ. ಆ ಭಕ್ತಿ ಮಾರ್ಗದಿಂದ ನೀನು ಮುಂದೆ ಹೋಗ್ತಾ ಇದ್ದಾಗ ನಿನ್ಗೆ ಮನಸ್ಸು ಪರಿಶುದ್ಧ ಆಗಿ ನಿನ್ನಲ್ಲಿ ನನ್ನ ನಿಜ ಸ್ವರೂಪ ನೀನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದೇ ಮುಕ್ತಿ. ಅಲ್ಲಿ ಯಾವ ವಾಸನೆಗಳು ನಿನಗೆ ಅಂಟಿಕೊಳ್ಳುವುದಿಲ್ಲ, ಯಾವ ಬಂಧನಕ್ಕೂ ನೀನು ಒಳಗಾಗುವುದಿಲ್ಲ. ವಾಸನೆಗಳು ಬಂಧನಗಳೆಲ್ಲ ಕಳೆದ ಮೇಲೆ ನಿನ್ನ ನಿಜ ಸ್ವರೂಪ ಏನು ಅಂತ ಗೊತ್ತಾದಾಗ ನಿನ್ಗೆ ಜೀವನ ಇಷ್ಟು ಸುಲಭವಾಗಿ, ಅಂದ್ರೆ ಅಲ್ಲಿ ಹೇಳ್ತಾರಲ್ಲ ಗುರುಗಳು, ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವ ನಾನೇ, ಶಿವೋಹಂ 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 ಅನ್ನೋದು ನಿನ್ನಲ್ಲಿ ಆಳವಾಗಿ ಬೇರೂರ್ತದೆ. ಅಲ್ಲಿಂದ ನೀನು ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ಕೊಂತ ಹೋಗ್ಬೋದು ಅಂತ. ವಿಶ್ವರೂಪ ದರ್ಶನ ಫಸ್ಟ್ ವಿಭೂತಿ ಹೇಳ್ದ. ಆ ವಿಭೂತಿ ಹೇಳಿದ್ದಾದ್ಮೇಲೆ ವಿಶ್ವರೂಪ ದರ್ಶನದ ಬಗ್ಗೆ ಅವನು ಹೇಳ್ದ. ಆಮೇಲೆ ಪ್ರತ್ಯಕ್ಷವಾಗಿ ಅವನ ಸ್ವರೂಪವನ್ನು ತೋರಿಸ್ದ.
ಇಷ್ಟೆಲ್ಲಾ ಆದ್ಮೇಲೂ ಕೂಡ ಅವನಿಗೆ ಆ ಒಂದು ಡೌಟ್ಸ್ ಏನಿದೆ ಅದು ನಿಲ್ಲಿಲ್ಲ. Again it started flowing. Yes, he had a samsaya. He has a confusion. He had a confusion as to what is actually that. And Vasuki, which shloka was this you were talking about? What is the number of that shloka? Check, Shobana. It is Nimitta Matram Bhavasavya Sachi. I will check and let you know. Yeah, okay, thank you. ಸೊ ಇಲ್ಲಿ ನನ್ನ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ, ಅವನಿಗೆ ಇನ್ನು ಯಾಕೆ ಅವನ ಪ್ರಶ್ನೆಗಳು ಯಾಕೆ ನಿಲ್ಲಿಲ್ಲ ಅನ್ನೋದು. That's what, he was in a state of confusion. Okay, can you explain little bit? State of confusion ಅಂತಂದ್ರೆ ಏನು? He saw the Vishwarupa. He didn't know exactly how to assume, accumulate that form. He saw so many things and he didn't know how to understand it. Like he was saying, it is him, and how it is him annadralli avange salpa confusion ittu. That's why he says, you come back to your normal form. And because of that confusion he developed this fear of that form. Bhaya aitu avanga Vishwarupa nodidre. So he asked him to come back to his original Krishna, normal gross body, and say, and then give the explanation. He says, please tell me. He says, I'll surrender to you. Explain everything to me and you guard me. That's what. Because anybody will get confused when you look at that. From a normal state, if we are not in that level where we have understood the knowledge that we have gained, and still we have to experience that state, it will be a very big confusion. How is it possible? Anta namgu ansuttalla. We are all in that state, isn't it? Many a times we do get into a certain state. Okay, we are one, samadhi sthiti. Then we get back and say, how is it possible? How is it that, I always feel that, my son is not being doing this. You get angry for him not doing. Why do we have this confusion? When everything is him, we know that even my son is him, everything is him. Why still we are getting into that confusion? So Why that state this confusion ಅಂತ ಹೇಳ್ತಾ ಇದೆ ಅಂತಂದ್ರೆ, ಇವಾಗ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೊಳ್ಬಹುದು, we are taking these teachings through this conscious mind. Yes. Yeah. Yes. But this conscious mind is not able to really solidify that clarity which is being given. Yeah. Yes, the clarity has not yet dawned into our, what do you say? We have not fully got into that Sakshi Bhava. So Arjuna is also in that state. That's why he tells him later that you do your dharma and follow the karma yoga and slowly get into it. When the time comes, things will happen. So why? Because Arjuna's impressions have not yet, that paripakvate agilla. So that's what. Anybody else can continue. Yes, you can. Inyaradru how this can be understood. Andre ee teaching, if it is understood well, Arjuna ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಸೊ ಹಾಗಾಗಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಚೆನ್ನಾಗಿ ಆಗಬೇಕು ಅಂತಂದ್ರೆ about this ಆತ್ಮಜ್ಞಾನ ಏನಾಗ್ಬೇಕು? We are learning from the conscious mind only, but where are we lacking? ಇದು ಶ್ಲೋಕ ಕೇಳಿದ್ರಲ್ಲ 33 ಶೋಭಾಜಿ. ತಸ್ಮಾತ್ ಸ್ವಮುತ್ತಿಷ್ಟ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮುದ್ರಂ
ಮಯ್ಯೈವೇತೆ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿ. ದಿಸ್ ಇಸ್ chapter 11:33. Thank you so much. ಥ್ಯಾಂಕ್ ಯು. ಏನ್ ಕ್ವಶನ್ ಕೇಳಿದ್ರಿ ವಸುಕಿಜಿ? ಈಗ ನಾವೆಲ್ಲರೂ ಕಲ್ತ್ಕೊಳ್ತಾ ಇದೀವಿ. ವಿ ಆರ್ ಪುಟ್ಟಿಂಗ್ ಆಲ್ ಅವರ್ ಎಫರ್ಟ್ಸ್. ಇವಾಗ ನಾವು ಆತ್ಮಜ್ಞಾನ ಗುರುಜಿ ಹತ್ರ ಬಂದು ವಿ ಆರ್ ಲರ್ನಿಂಗ್, ಬಟ್ ದ ಕ್ವೆಶ್ಚನ್ ರಿಮೇನ್ಸ್ ದ ಸೇಮ್, ಹೂ ಆಮ್ ಐ ಆಲ್ವೇಸ್. ಅಂಡ್ ಇಟ್ ಈಸ್ ಸೋ, ನಮ್ಗೆ ಅದು ಕೇಳ್ಬೇಕಾದ್ರೆ ನಾವೆಲ್ಲದನ್ನು ಹಾರ್ಟ್ ಅಂಡ್ ಸೋಲ್ ಹಾಕಿ ಕೇಳ್ತೀವಿ. ಬಟ್ ವೆನ್ ವಿ ಕಮ್ ಬ್ಯಾಕ್ ಟು ದಿಸ್ ವರ್ಲ್ಡ್, ವಿ ಆರ್ ದ ಸೇಮ್ ಓಲ್ಡ್, ಮತ್ತೆ ಅಗೇನ್ ಇನ್ ದ ಸೇಮ್ ಸೈಕಲ್. ವಾಟ್ ಆಕ್ಚುಲಿ ಈಸ್ ಲ್ಯಾಕಿಂಗ್ ಹಿಯರ್? ಲೈಕ್ ಶ್ರವಣ ಮನನ ಮಾಡಾದ್ಮೇಲೆ ನಿಧಿಧ್ಯಾಸ ಸದಾ ಕಾಲ ಮಾಡ್ಬೇಕು. ಅಂದ್ರೆ ಪ್ರತಿ ಕ್ಷಣನು ಒಂದ್ ಸಣ್ಣ ಕೆಲಸ ಮಾಡುವಾಗ್ಲೂ ನಿಧಿಧ್ಯಾಸ ಆಗ್ಬೇಕದು. ಒಂದ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಐಸ್ ಬರ್ಗ್ಸ್ ಇರುತ್ತೆ ನೋಡು, ಮೇಲ್ಗಡೆ ಒಂದು ಓಷನ್ ಮಾತ್ರ ಕಾಣಿಸುತ್ತೆ, ಕೆಳಗಡೆ ಅದರದ್ದು 90% ಇರುತ್ತೆ. ಸೊ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಅದು ಇರುತ್ತೆ. ಸೊ ಅದನ್ನ ಓವರ್ಕಮ್ ಮಾಡ್ಬೇಕಂದ್ರೆ ನಿಧಿಧ್ಯಾಸ ಆಗ್ಬೇಕಿದು, ಒಳಗಡೆಗೆ ಹೋಗ್ಬೇಕು. ಸೊ ಅವಾಗ ಇದರಿಂದ ಹೊರಗ್ ಬರಕ್ ಸಾಧ್ಯ. ಸದಾಕಾಲ ಈ ಸಂಸಾರದಲ್ಲಿ ಇರುತ್ತೆ, ಬರ್ತಾನೆ ಇರ್ತದೆ, ಒಂದೊಂದ್ ನಿಮಿಷನೂ ಬರ್ತಾ ಇರುತ್ತೆ. ಸೊ ಅವಾಗ ಅದನ್ನ ಟ್ರ್ಯಾಕ್ ತರ್ಬೇಕು ನಮ್ ಮೈಂಡ್ ನ. ಸೊ ನಿಧಿಧ್ಯಾಸ ಆದಾಗ ಅದು ಕ್ಲಾರಿಟಿ ಇರುತ್ತೆ. ಸೊ ಅದರಿಂದ ನಾವು ಸಾಕ್ಷಿ ಭಾವದಲ್ಲಿ ಹೋಗಕ್ಕಾಗತ್ತೆ. Awakened state. ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ರೂಪಿಯಾಗಿಯೇ ಬಂದು ಭಗವತ್ ಸಂದೇಶ ಕೊಟ್ಟ, ಭಗವದ್ ಜ್ಞಾನ ಕೊಟ್ಟ. ಆದ್ರೂ ಅರ್ಜುನನಿಗೆ ಕ್ಲಾರಿಟಿ ಬರ್ಲಿಲ್ಲ. ಇಲ್ಲಿ ಅರ್ಜುನ ನಾವೇ ಅಂತ ತಿಳ್ಕೊಂಡ್ರೆ, ನಾವಿಲ್ಲಿ ಕ್ಲಾಸಿಗೆ ಬರ್ತೀವಿ, ಮನನ ಮಾಡ್ಲಿಕ್ಕೆ ಬರ್ತೀವಿ, ಮನನ ಆಗುವಷ್ಟು ಟೈಮು ನಮ್ಗೆಲ್ಲ ಕರೆಕ್ಟ್ ಆಗಿ ನಮ್ಮ ಮನಸ್ಸಲ್ಲಿ ಕೂತ್ಕೊಳ್ತದೆ. ಕ್ಲಾಸಿಂದ ಆಚೆ ಹೋದ ತಕ್ಷಣ ಇನ್ನೊಂದೇನೋ ಬರ್ತದೆ ತಲೆಗೆ. ಸೊ ಯಾಕೆ ಅಂದ್ರೆ ಈ ಎಚ್ಚರದ ಮನಸ್ಸು, ಒಂದು ಜಾಗೃತ ಮನಸ್ಸಲ್ಲಿ ಅದು ಅಷ್ಟು ಸರಿಯಾಗಿ ಚೇಂಜ್ ಆಗ್ತಾ ಇರ್ತದೆ ಮನಸ್ಸು. ಏನ್ ಹೇಳ್ತಾರೆ, ಓಡಾಡ್ತಾ ಇರ್ತದೆ ಅಲ್ಲಿ ಇಲ್ಲಿ. ನಮ್ದು ಹ್ಯೂಮನ್ ಮೈಂಡ್ ಓಡ್ತಾ ಇರ್ತದೆ. ಸೊ ನಮ್ಗೆ 3 ಮನಸ್ಸು ಗುರುಗಳು ಹೇಳಿದಾಗೆ, ಜಾಗೃತ ಮನಸ್ಸು, ಸುಪ್ತ ಮನಸ್ಸು, ಆಮೇಲೆ ಒಂದು ಸೂಪರ್ ಕಾನ್ಶಿಯಸ್ ಮೈಂಡ್. ಸುಪ್ತ ಮನಸ್ಸು ಕಾನ್ಶಿಯಸ್, ಸಬ್ ಕಾನ್ಶಿಯಸ್, ಸೂಪರ್ ಕಾನ್ಶಿಯಸ್ ಮೈಂಡ್ 3 ಇದೆ ಅಂತ ಹೇಳ್ತಾರೆ. ನಮ್ಗೆ ಭಗವದ್ಜ್ಞಾನ ಬರ್ಬೇಕಾದ್ದು ಸೂಪರ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಬಂದಾಗ ಅದು ದೃಢವಾಗಿ ನಿಲ್ತದೆ. ಭಗವಂತನ ಸೂಪರ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೋಡ್ಬೇಕು. ಅಂದ್ರೆ ಭಗವಂತನ ಮಹಿಮೆಯನ್ನು ನೀವು ಅಲ್ಲಿ ಚೆನ್ನಾಗಿ ಅಲ್ಲಿ ಅಚ್ಚಳಿಯದೆ ಇಟ್ಕೊಳ್ಬೇಕು. ಆವಾಗ ನಿಮ್ಗೆ ಅದು ಎವ್ರಿ ಟೈಮ್ ಯು ಕ್ಯಾನ್ ರಿಕಾಲ್, ಅಥವಾ ಎವ್ರಿ ಟೈಮ್ ನೀವ್ ಏನ್ ಕೆಲಸ ಮಾಡ್ತಿರುವಾಗಲೂ ನಿಮ್ ಭಗವಂತನ ಸ್ವರೂಪ ಕಾಣ್ತದೆ ಅನ್ನೋದು ಭಗವದ್ಗೀತೆಯ ಸಂದೇಶ. ಇಲ್ಲ ಅಂದ್ರೆ ಜಾಗೃತ ಮನಸ್ಸಲ್ಲಿ ನಮ್ಗೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಈ ಸಂಸಾರಿಗಳು, ಈ ಪ್ರಪಂಚದ ಎಲ್ಲವೂ ಮಾಯಿ, ನಮ್ಮನ್ನು ಅದು ಬಂಧಿಸಿ ಬಿಡ್ತದೆ. ನೀವ್ ಎಷ್ಟು ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ಹೇಳ್ತೇವೆ, ನಂಗೆ ಒಳ್ಳೆ ವಿಲ್ ಪವರ್ ಇದೆ, ನಾನು ಅದು ಮಾಡ್ತೇನೆ, ಇದು ಮಾಡ್ತೇನೆ, ನಥಿಂಗ್. ಅದು ಯಾವ್ದೋ ಒಂದು ಕೆಲಸ ಮಾಡುವಾಗ ವಿಲ್ ಪವರ್ ಅಲ್ಲಿ ಏನೋ ಬಂದು ಭಗವಂತ ಏನೋ ನಮ್ಗೆ ಮಾಡು ಅಂತ ಹೇಳಿರ್ತಾನೆ, ಮಾಡ್ತೀವಿ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಮತ್ತೊಂದೇನೋ ಬೇಡದ್ ಮಾಡ್ತೀವಿ, ಅಥವಾ ಬೇನೋದೇನೋ ಯೋಚನೆ ಮಾಡ್ತೀವಿ. ಸೊ ಇಲ್ಲಿ ಸಾಧ್ಯನೇ ಇಲ್ಲ. ಸೂಪರ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ಭಗವಂತನ ನೋಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಸರಿಯಾಗಿ ಇವರು ಹೇಳಿದಾಗೆ ಶ್ರವಣ ಮನನ ನಿಧಿಧ್ಯಾಸ ಮಾಡಿ, ಮನಸ್ಸು ಫಸ್ಟ್ ಪ್ಯೂರಿಟಿ ಆಫ್ ಮೈಂಡ್, ಕ್ಲಾರಿಟಿ ಆಫ್ ಇಂಟೆಲೆಕ್ಟ್ 2 ಇದ್ರೆ ಅಲ್ಲಿ ಫುಲ್ ಟೋಟಾಲಿಟಿ ಬರ್ತದೆ ಅಂತ ಹೇಳ್ತಾರೆ. ವೆರಿ ನೈಸ್, ವೆರಿ ನೈಸ್. ಸೊ ಹಾಗಾಗಿ ನಮ್ಗೆ ಭಗವಂತನ ಸ್ವರೂಪ, ಭಗವಂತ ಅಂದ್ರೆ ಬೇರೆ ಯಾರು ಅಲ್ಲ, ನಾನೇ ಆ ಭಗವತ್ ಸ್ವರೂಪ ಅಂತ ಗೊತ್ತಾಗಬೇಕು ಅಂತಂದ್ರೆ ನಾವು ಈ ಕಾನ್ಶಿಯಸ್ ಮೈಂಡ್ ಅಲ್ಲಿ ವಿ ಹ್ಯಾವ್ ಟು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್, ಬಟ್ ವಿ ಹ್ಯಾವ್ ಟು ಡೂ ಮನನ ಟು ಎಂಟರ್ ಇನ್ ಟು ದ ಸಬ್ ಕಾನ್ಶಿಯಸ್ ಮೈಂಡ್. ಆ ಮನನ ವಿ ಹ್ಯಾವ್ ಟು ಡೂ ನಿಧಿಧ್ಯಾಸ ಟು ಎಂಟರ್ ಇನ್ ಟು ದ ಸೂಪರ್ ಕಾನ್ಶಿಯಸ್ ಸ್ಟೇಟ್. ಯಾವಾಗ ಆ ಒಂದು ಸೂಪರ್ ಕಾನ್ಶಿಯಸ್ ಸ್ಟೇಟ್ ಆಗಿ ಶ್ರವಣ ಕಾನ್ಶಿಯಸ್, ಮನನ ಸಬ್ ಕಾನ್ಶಿಯಸ್ ಅಂಡ್ ಸೂಪರ್ ಕಾನ್ಶಿಯಸ್ ಅಲ್ಲಿ ನಿಧಿಧ್ಯಾಸ ಮಾಡ್ತಾ 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 ನಮ್ಗೆ ವೆನ್ ವಿ ಕ್ಲಾರಿಟಿ ಅಂಡ್ ಪ್ಯೂರಿಟಿ 2 ಬಂದಾಗ ದೆನ್ ವಿ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಏನಿದು ಅನ್ನೋದನ್ನ ಅರ್ಥ ಆಗಕ್ಕೆ ಸಾಧ್ಯ ಆಗತ್ತೆ. ಅಂಡ್ ಅದಾದ ಒಂದ್ಸತಿ ಬಂದ ಮೇಲೆ ಇನ್ ಯಾವತ್ತೂ ಡೌಟ್ ಬರೋದಕ್ ಸಾಧ್ಯನೇ ಇಲ್ಲ. ಬಿಕಾಸ್ ಅದೇನೆ ಜೀವನ್ ಮುಕ್ತನ ಸ್ಥಿತಿ. So in awakened state we have to be in super conscious.
Yeah, that is what Krishna is telling. But how Yes. to go? This is the process. Yeah. Because That is what. we can't leave this world. ನಮ್ಮ ಒಂದು ಪ್ರಾರಬ್ಧ ಕರ್ಮದ ಮೂಲಕ ಈ ದೇಹ ಬಂದಿದೆ. ದೇಹ ಬಂದ ಮೇಲೆ we have to understand, be here and understand that state. ಬಟ್ ಇಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಜೀವಿ ಹೇಗೆ he passes from stages to stages, it is very difficult because he is caught up in one stage and ಆ ಒಂದು ಸ್ಟೇಜ್ ಅಲ್ಲಿ ಎಷ್ಟೋ ಲೈಫ್ ಟೈಮ್ಸ್ ಹೊರಟೋಗುತ್ತೆ. ಸೊ ಈ ಒಂದು ಸ್ಟೇಜಸ್ ಯಾವುದು ಅಂತಂದ್ರೆ, ಒಂದು he will be in most of the time he will be visualizing things. ಓ ಹೀಗಿರ್ಬೋದಾ ಅಂತ. ಒಂದು ನಮ್ಗೆ ಗುರು ನಮ್ಮ ಜೀವನದಲ್ಲಿ ಬರೋವರೆಗೂ ಒಂದು ಮಟ್ಟ, ಅಲ್ಲಿವರೆಗೂ ನಾನು ಮಾತಾಡ್ತಾ ಇಲ್ಲ. ಸಿಕ್ಕಾದ್ಮೇಲೆ ನಾನು ಹೇಳ್ತಾ ಇರೋದು, ಗುರು ಸಿಕ್ಕಾದ್ಮೇಲೆ ಇನ್ನೊಂದು ಗೇಟ್ ಓಪನ್ ಆಗುತ್ತೆ. ಅಂಡ್ ಆ ಗೇಟ್ ಓಪನ್ ಆದಾಗ ಎಗೇನ್ ಗುರು ನಮ್ಮ ತಲೆ ಮೇಲೆ ಕೈ ಇಟ್ಟು ಮಾತ್ರಕ್ಕೆ ನಮ್ಗೆ ಮುಕ್ತಿ ಸಿಕ್ತು ಅಂತಲ್ಲ. ಎಗೇನ್ ದಟ್ ಪಾತ್ ಆಲ್ಸೋ ವಿ ಓನ್ಲಿ ಹ್ಯಾವ್ ಟು ಟ್ರಾವೆಲ್ ಅಂಡ್ ದಟ್ ಈಸ್ ಈವನ್ ಮೋರ್ ಚಾಲೆಂಜಿಂಗ್. ಅದು ಹೇಳ್ತಾ ಇರೋದು. ಅಲ್ಲಿ ಏನಾಗತ್ತೆ ಅಂತಂದ್ರೆ ವಿಜುವಲೈಸೇಷನ್, ವಿ ಆರ್ ಕಾಟ್ ಅಪ್ ಇನ್ ದ ವಿಜುವಲೈಸೇಷನ್ ಆರ್ ದ ಹ್ಯಾಲುಸಿನೇಷನ್. ಇವು ಎರಡರ ಮಧ್ಯೆ ನಾವು ಸಿಕ್ಕಾಕೊಳ್ತೀವಿ. ಓ ಹೀಗಿರ್ಬೋದಾ, ಹಾಗಿರ್ಬೋದಾ, ಆತ್ಮಜ್ಞಾನ ಅಂದ್ರೆ ಓ ಹಾಗಿರ್ಬೋದಾ ಅಂತ. ಸೊ ಅಲ್ಲಿ ಸಿಕ್ಕಾಕೊಂಡು ಮತ್ತೆ ಇನ್ನೆಷ್ಟೋ ಜನ್ಮಗಳು ಕಳಿಯುತ್ತೆ. ಸೊ ಈ ಒಂದು ಪಥದಲ್ಲಿ ಇರೋದ್ರಿಂದ ವಿಜುವಲೈಸೇಷನ್ ಅಂದ್ರೆ ಏನು, ಹ್ಯಾಲುಸಿನೇಷನ್ ಅಂತಂದ್ರೆ ಈ ವಿಜುವಲೈಸೇಷನ್ ಮತ್ತೆ ಹ್ಯಾಲುಸಿನೇಷನ್ ದಾಟಿ ವೆನ್ ವಿ ಎಂಟರ್ ದ ಸ್ಟೇಟ್, ಆ ಒಂದು ಸೂಪರ್ ಕಾನ್ಶಿಯಸ್ ಸ್ಟೇಟ್, ವಾಟ್ ಈಸ್ ಇಟ್ ಆಕ್ಚುಲಿ? ಕ್ಯಾನ್ ಯು ಟೆಲ್ ದ ಡಿಫರೆನ್ಸ್, ವಿಜುವಲೈಸೇಷನ್ ಆರ್ ಹ್ಯಾಲುಸಿನೇಷನ್? ವಿಜುವಲೈಸೇಷನ್ ಅಂತಂದ್ರೆ ಕನ್ನಡದಲ್ಲಿ ಏನ್ ಹೇಳ್ಬೋದು ಅದಕ್ಕೆ? ನೋಟ ಅನ್ಬೋದು. ಹ್ಯಾಲುಸಿನೇಷನ್ ಅಂತಂದ್ರೆ ಭ್ರಮೆ ಅನ್ಬೋದು. ಯಾ, ಸೊ ಡಿಫರೆನ್ಸ್ ಏನ್ ನಮ್ಗೆ ಇವೆರಡರ ಮಧ್ಯ? ವಿ ಆರ್ ಕಾಟ್ ಅಪ್ ಹಿಯರ್, ರೈಟ್? ಜಾಗೃತ ಮನಸ್ಸಿನಲ್ಲಿ ಭಗವಂತನನ್ನು ಕಾಣುವುದು ನಾವೀಗ ಬೇರೆ ಬೇರೆ ರೂಪಗಳಲ್ಲಿ ಕಾಣ್ತೀವಲ್ಲ ಭಗವಂತನನ್ನ, ಮೂರ್ತಿ ರೂಪದಲ್ಲಿ. ಹಾಗೆ ನಾವೀಗ ಯಾಕೆ ದೇವಸ್ಥಾನಕ್ಕೆ ಹೋದ್ರೆ ದೇವರನ್ನ ನೋಡ್ಲಿಕ್ಕೆ ಹೋಗ್ತೇನೆ ನಾನು, ಆತರ ಒಂದು ಮೆಂಟಾಲಿಟಿ ನಾವು ಹೋಗ್ತೀವಲ್ಲ. ಸೊ ನಮ್ಮೊಳಗೆ ದೇವರಿದ್ದಾನೆ ಅನ್ನೋದು ನೆನ್ ಗೊತ್ತಿರುವುದಿಲ್ಲ. ಸೊ ಅದು ವಿಜುವಲೈಸೇಷನ್. ಅಲ್ಲಿ ನಾವು ಮೂರ್ತಿಯನ್ನು ನೋಡಿ ನಮ್ಮಲ್ಲಿ ಸ್ವಲ್ಪ ಭಗವಂತನ ಬಗ್ಗೆ ಪ್ರೀತಿ ಮೂಡ್ತದೆ. ಆದ್ರೆ ಅದು ಕ್ಷಣಿಕ. ಆ ದೃಶ್ಯ ಹೊರಟೋದ ನಂತರ ನಮ್ಮ ಮೈಂಡ್ ಮತ್ತೆಲ್ಲೋ ಹೋಗ್ತದೆ. ಹ್ಯಾಲುಸಿನೇಷನ್ ಅಂದ್ರೆ ಕೆಲವ್ರು ಹೇಳ್ತಾರಲ್ಲ, ನಾನು ಕನ್ಸಲ್ಲಿ ಭಗವಂತನ ಕಂಡೆ, ಅಥವಾ ನಾನು ಏನೋ ಒಂದು ರೂಪದಲ್ಲಿ ಭಗವಂತನ ಕಂಡೆ ಅಂದ್ರೆ ಅವರು ಆಕ್ಚುಲಿ ಅವರ ಮನಸ್ಸಿಂದ ಭಗವಂತನ ನೋಡ್ಲಿಲ್ಲ, ಅವರ ಯಾವುದೋ ಒಂದು ಭ್ರಮೆ ಅವರದ್ದು. ಓ ನಾನು ನೋಡಿದ್ದು ದೇವರನ್ನೇ ನೋಡಿದೆ ಅನ್ನೋ ತರ. ಹಾಗೆ ಅದೊಂದು ಭ್ರಮೆ. ಆಕ್ಚುಲಿ ಭಗವಂತನ ನೋಡ್ಬೇಕಾದದ್ದು ನಮ್ಮ ಸಮಾಧಿ ಸ್ಥಿತಿಯಲ್ಲಿ ಮಾತ್ರ ನಮ್ದು ಮೈಂಡ್ ಪ್ಯೂರ್ ಆಗಿ ನಮ್ಗೆ ಕ್ಲಾರಿಟಿ ಇರೋದ್ರಿಂದ ಇಲ್ಲಿ ಭಗವಂತನ ನೋಡ್ಲಿಕ್ಕೆ ಸಾಧ್ಯ, ಭಗವಂತನ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ರಾಮಕೃಷ್ಣ ಪರಮಹಂಸರಿಗೂ ಹಾಗೆ ಆಗಿತ್ತಲ್ಲ, ಆ ಕಾಳಿ ಮಾತೆ ಜೊತೆ ಅವರು ಮಾತಾಡ್ತಾ ಇದ್ರಲ್ಲ ಅವರು. So was that visualization or hallucination? ಅದು ವಿಜುವಲೈಸೇಷನ್ ಅಂತ ಹೇಳ್ತಾರಾ, ಹ್ಯಾಲುಸಿನೇಷನ್ ಅಂತ ಹೇಳ್ತಾರಾ, ಅಥವಾ ಈಸ್ ಇಟ್ ಬಿಯಾಂಡ್ ದಿಸ್ ಸ್ಟೇಟ್, ದೀಸ್ ಸ್ಟೇಟ್ಸ್? ಇಲ್ಲ, ಅದು ಬಿಯಾಂಡ್ ಅವರದ್ದು. ಯಾಕಂದ್ರೆ ಬಿಯಾಂಡ್ ಬೋತ್. ಅವ್ರು ನೋಡಿದ್ದು ಸಮಾಜ ಸ್ಥಿತಿಯಲ್ಲಿ. ಯಾಕಂದ್ರೆ ಅವರು ಕಾಳಿ ಮಾತೆ ಹತ್ರ ಮಾಡ್ತಾ ಇರುವಾಗ ಕಾಳಿ ಮಾತೆ ಬೇರೆ ಯಾರಿಗೂ ಕಾಣಿಸ್ತಿರ್ಲಿಲ್ಲ, ಅವ್ರಿಗೆ ಮಾತ್ರ ಕಾಣಿಸ್ತಿದ್ದದ್ದು. ಆದ್ರಿಂದ ಜನ ಅವರಿಗೆ ಹುಚ್ಚ ಅಂತ ಕರಿತಿದ್ರು, ಯಾರ ಹತ್ರ ಮಾತಾಡ್ತಾರೆ ಅಂತೀವಿ. ಕಾಳಿ ಮಾತೆ ತೋತಾಪುರಿ ರೂಪದಲ್ಲಿ ಗುರುವಾಗಿ ಬಂದು ಅವರಿಗೆ ಜ್ಞಾನ ಕೊಟ್ಲಲ್ಲ, ಅದು ಅಲ್ಲಿಂದ ಅವರು ಪರಮಹಂಸರಾಗ್ತಾರೆ. ಮೊದಲು ರಾಮಕೃಷ್ಣ ಇದ್ದವರು ಪರಮಹಂಸರಾಗುವುದು ಅಲ್ಲಿ. ಅದಕ್ಕೆ ಹೇಳ್ತಾರೆ ಈಶ್ವರ ಗುರು ಆತ್ಮೇತಿ ಅಂತ. ಈಶ್ವರನೇ ಗುರು ರೂಪದಲ್ಲಿ ಬಂದು ಅವರಿಗೆ ಜ್ಞಾನ ಕೊಟ್ಟಿರ್ತಾರೆ. ಅದಾಗ್ಬೇಕಾದ್ರೆ ಇಷ್ಟೆಲ್ಲ ಕ್ಲಾರಿಟಿ, ಪ್ಯೂರಿಟಿ ಎಲ್ಲ ಆದ್ರೆ ಮಾತ್ರ ಅದು ಸಾಧ್ಯ. ಅದಾಗದೆ ನಿಮ್ಗೆ ಸಾಧ್ಯ ಡೈರೆಕ್ಟ್ ಆಗಿ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅನ್ನೋದಕ್ಕೆ ಅದೊಂದು ಉದಾಹರಣೆ. ನಮ್ಗೆ ಅನುಭವ ಆಗ್ತಾ ಇದೆ ಅಲ್ವಾ, ನಮ್ಗೆ ಅನುಭವ ಆಗ್ತಾ ಇದೆ. ಯಾಕೆಂದ್ರೆ
ನಮ್ಗೆ ಈಗ ಭಗವದ್ಜ್ಞಾನ ಎಷ್ಟು ಬಂದಿದೆ, ಎಷ್ಟರ ಮಟ್ಟಿಗೆ ಬರ್ತದೆ, ಎಲ್ಲ ಹೋಗ್ತಾ ಇದೀವಿ ನಾವು, ದಿನ ದಿನ ತಿಳ್ಕೊಳ್ತಾ ಇದ್ದೀವಲ್ಲ. ನೀವ್ ಎಷ್ಟೇ ಹೇಳಿದ್ರು ಕೃಷ್ಣ ಎಲ್ಲಾ ನೀನೆ, ಎಲ್ಲದೂ ನಿನ್ನದೇ, ಇಲ್ಲಿ ನೀನೆ ಅಲ್ಲಿ ನೀನೆ ಎಷ್ಟು ಹೇಳಿದ್ರು ಮತ್ತೊಂದು ಕ್ಷಣದಲ್ಲಿ ನಾವು ಅದನ್ನ ಮರಿತೇವೆ. ಬೇಡ ದಿನ ಇಡೀ ಇದ್ರು ಎಂಡ್ ಆಫ್ ದಿ ಡೇ ಏನೋ ಒಂದು ವಿಷಯಕ್ಕೆ ಸಿಟ್ಟಾಗ್ಬಿಡ್ತೇವೆ. ಎಲ್ಲರೂ ನಾನು ದೇವರನ್ನ ನೋಡ್ತೇನೆ, ಎಲ್ಲರೂ ಪರಬ್ರಹ್ಮ, ಎಲ್ಲರೂ ಆತ್ಮ ಸ್ವರೂಪಿಗಳು, ನಾನು ಆತ್ಮ ಸ್ವರೂಪಿ, ನನ್ಗೇನು ಆಗುದಿಲ್ಲ ಅಂತ ತಿಳ್ಕೊಂಡು ಇಡೀ ದಿನ ಕಳೆದ್ರು ಎಲ್ಲೋ ಒಂದು ಮೂಮೆಂಟ್ ಅಲ್ಲಿ ನಾವು ಅಲ್ಲಿ ಫೇಲ್ ಆಗ್ಬಿಡ್ತೇವೆ. ಸೊ ಇನ್ನೂ ತುಂಬಾ ಟ್ರಾವೆಲ್ ಮಾಡ್ಲಿಕ್ಕಿದೆ ಇಲ್ಲಿ ಈ ಸ್ಥಿತಿ ಮುಟ್ಲಿಕ್ಕೆ ಅಂತ ಅನಿಸ್ತದೆ. ಇಲ್ಲ ಸುಲೋಚನಾ. Silochana, that stage will pass. It will happen. Me, you, me, Vasuki, everyone, and Guruji, we are all one on a state gu barteve. It's just time, that's all. Time also, according, time also, it is for the physically, if we think. Otherwise, there is no time also. It happens. It happens. It is happening to all of us. Otherwise, we won't be there in this AVSC session. Adu namke. And then, what Ramakrishna Paramahamsadu helidralla, my this thing is, it was a mental projection. It could be a hallucination. And after his guru comes, all those hallucinations ceased for Ramakrishna Paramahamsa. Once he reached that state, Jivan Mukta state, there were no hallucinations. He became Kali. He understood, and he was there. So, visualization is what we see, as Sulochana ji said. And what happens is, many of the times, we imagine that image to be talking to us in our mind. We andre in general. That mind projection which becomes active, and the mind starts, taking the form and talks to the person, that is hallucination. It is a mind impression. Hallucination is a mind impression that takes a form and comes in front. And the person feels that he is talking to that, whatever impression it is. It could be form of Krishna, it could be a form of a tiger, or it could be anything else which is stored here. And he must have thought of it a lot in his mind. It is again thoughts. Continuously, because I have seen, as a counselor and a psychologist, these things, hallucinations are reason for certain state of mind. Okay. Now, once that realization happens, that goes off. And also one more thing is, Bhakti Bhavadallunu, they can become one with the Lord, Parabrahma, isn't it? That Bhavane, when it goes beyond the state of Turyatita state, Takshana, they become one with, like Anjaneya Swami became one with Rama. Okay. Till that state, there is a very thin line between hallucinations and, things that we think probably they are only just imagining things anta heltare. Athara probably iralla. They are really living in that form. For them, Parabrahma Swarupa is that only. Parabrahma is that only. For them, Rama is Parabrahma. Krishna is Parabrahma. Right. So what one has to go beyond that state to go into the Turyatita state. It is not that, Shobana. It is not that going beyond the state. It is the understanding which is lacking, not going to that state. Yeah. That's what. Only when they understand, they can. Yes. It can happen. It is not like
ಇಟ್ ಇಸ್ ನಾಟ್ ಲೈಕ್ ನೀವು ಒಂದು ಸ್ಟೆಪ್ ಹತ್ಕೊಂಡು ಇನ್ನೊಂದ್ ಸ್ಟೆಪ್ ಹತ್ಕೊಂಡು ಇನ್ನೊಂದ್ ಸ್ಟೆಪ್ ಹತ್ಕೊಂಡು ಇಲ್ಲ. ಅಲ್ಲಿಗೆ ಹೋಗ್ತೀಯಾ ಅನ್ನೋದಲ್ಲ. No, Okay, no, what no. Sulochana is telling, okay, ಅಲ್ಲಿಗೆ ಹೋಗ್ತೀಯಾ, ಇಲ್ಲಿಂದ ನೆಕ್ಸ್ಟ್ ಸ್ಟೆಪ್ ಓಕೆ, ಅಲ್ಲಿಗೆ ಹೋಗುವಷ್ಟೊತ್ತಿಗೆ ಇಷ್ಟು ಟೈಮ್ Yeah. ಕವರೇಜ್ ಬೇಕು. ಅಂದ್ರೆ correct. ಇಷ್ಟು ವರ್ಷ ಶ್ರವಣ, ಇಷ್ಟು ವರ್ಷ ಮನನ, then maybe Yes. we'll be able Yes. to understand. So Yes. that is Yes. not the way it will happen. That is Yeah. actually ಈಗ ನಡೀತಾ ಇದೆ. This point of time everything is happening. Now it is happening. So lacking is here is that part of understanding that there is a time factor. That is the only we Hitch have to there. understand. Yeah, Glitch. yeah, Yes. yeah, yeah, There is yeah. no time here. It is only that a glass ಅನ್ನೋದು ಕ್ಲೀನ್ ಮಾಡ್ಬೇಕಷ್ಟೆ. It's only that has to be clean, where the ಹಿಂದ್ಗಡೆ ಇರೋ ಇಮೇಜ್ ಕ್ಲಾರಿಟಿಯಿಂದ ಕಾಣೋದು ಎಷ್ಟೊತ್ತು ಬೇಕಾಗುತ್ತೆ. But it is that dust is so hard that it is not going with this dry wipes. Then again ಬಟ್ಟೆ ಒದ್ದೆ ಮಾಡ್ಕೊಂಡು ವೈಪ್ ಮಾಡೋದು. Every day you are going to clean it. Every day you are going to do it. That's what the sadhaka is doing. But he is not going upwards, he is going inside. It's a depth, not the height. Just that's all. It is not the depth or the height also. It's just the clarity and understanding. And we are all into it now. So ಹಾಗಾಗಿ ಸುಲೋಚನಾ hasn't been ಅದನ್ನ ಆ ತರ ಅರ್ಥ ಮಾಡ್ಕೊಳ್ಳೇಬಾರ್ದು. We are all there. It's just a matter of understanding, not time. I will explain here one small thing. Yesterday, Guruji was taking this Guru Gita class, session, alva, and he finished and said, all of you take this prasad anta laddunu torsidru. Illirovrige ellargu naan kodtene. Then whoever is on Zoom or at home, you just take some sweet and say, this is prasada from Guruji, and you take it. I was at the college. So the minute I finished, I took out my earphones and I put it there. There is one attendant who comes and helps us with lot of dusting and all that. So she came, Amma, I went to Sri Shailam, I got prasada anta kotti. And I received the prasad immediately. Then she went back and she came back again, said, ಅಮ್ಮ ಇನ್ನೊಬ್ರು ಮಂಜು ಮೇಡಮ್ ಅಂತ ಅವರು ಶಿರಡಿಗೆ ಹೋಗಿ ಬಂದ್ರು, ಸೊ ಶಿ ಗಾಟ್ ಗೋವಾ ಪ್ರಸಾದ ಫಾರ್ ಯು ಅಂಡ್ ಐ ಗಾಟ್ ದ ಪ್ರಸಾದ. ಸಿ ದಟ್ಸ್ ವಾಟ್ ಐ ಮೀನ್, ಗುರುಜಿ's state of mind, that's how it works. That's how I understood. It was really like thrilling for me the minute he said that, and I put the speakers down and I got the prasada. That's how I just wanted to share this with you. It Very was nice, wonderful, Shravana. that feeling. Yeah. The power of that grace or oneness of nature, it comes like that. I wanted, adunu ondu sweet ನನ್ನ ಹತ್ರ ಲಾಸೆಂಜಸ್ ಇತ್ತು, ಸೊ I ತೆಗೆದು ಇಟ್ಟಿದ್ದೆ ಟೇಬಲ್ ಮೇಲೆ. Then this prasada came out of the blue. So I said, Sankalpa is the surrender state, and the way he looks at it and we are looking at it, it all matters. That's it. But to understand this, whatever you are explaining, okay, so you are actually understood that in a tattva, okay, ನನಗೆ ಗುರು ಅಲ್ಲಿ ಪ್ರಸಾದ ಕೊಟ್ರು, ನನಗೆ ಇಲ್ಲಿ ಪ್ರಸಾದ ಸಿಕ್ತು, ಇದರ ಮೂಲಕ ಸಿಕ್ತು. So you are understanding that tattva of the prasada and the importance of it, right? And you feel that, oh yes, ಅನ್ನೋದು. So you have already got that, you have already understood that. ಅಂದ್ರೆ ಇದು ಆ ಒಂದು ತತ್ವನ ಅರ್ಥ ಮಾಡ್ಕೊಳ್ಳೋದಿಕ್ಕೆ we have to use this instrument of this body mind complex to understand that, right? Yes. But Yes. for that, Yes. ಇಲ್ಲಿ ಬ್ರೈನ್ ಅನ್ನೋದಿದೆ ಅಲ್ವಾ?
brain is there in the gross form, and Guruji says that mind is a subtle form of the brain. Same Yes. thing to understand this. So ivaga brain ಅಲ್ಲಿ ಹೇಳ್ತಾರೆ right side of the brain and the left side of the brain, both are there, which works independently and sometimes balancing each other. Okay, so ಇವೆರಡು ಕೆಲಸ ಮಾಡಿದಾಗ ನಮಗೆ ಫಿಸಿಕಲ್ ಫಾರ್ಮ್ ಅಲ್ಲಿ ಕೆಲಸ ಮಾಡಿದಾಗ ನಮಗೆ ಅಲ್ಲಿ ಅಂದ್ರೆ ಸಟಲ್ ಫಾರ್ಮ್ ಅಲ್ಲಿ ವರ್ಕ್ ನಡೆಯುತ್ತೆ, ಕೆಲಸ ನಡೆಯುತ್ತೆ ಅಂತ. ಸೊ ಹೌ ದೀಸ್ right brain and this left brain contribute to our life. What is the part of this right brain and the left brain to understand this subtle subject? We have to discuss a little more about this. The creative part of the brain has to become active. That is, the left part has to become active to understand this and balance it. And that's how the pineal gland gets activated. And it takes us forward. And let's discuss about this a little more, Vasi. Prabhu, what do you say? What is the function of the right brain in this? What is the function of the left brain? ಎಡದ ಭಾಗದ ಮೆದುಳು ಅಂದ್ರೆ ಬ್ರೈನ್ ಅಲ್ಲಿ ಇಟ್ ಇಸ್ ಶಿವತತ್ವ, ಪ್ಯೂರ್ ಕಾನ್ಶಿಯಸ್ನೆಸ್, ಅಂಡ್ ರೈಟ್ ಬ್ರೈನ್ ಈಸ್ ಶಕ್ತಿ, ದ ಪ್ರಕೃತಿ. ಸೊ ಇದು ಹೇಗೆ ಫಂಕ್ಷನ್ ಆಗುತ್ತೆ ಅಂದ್ರೆ ಲೈಕ್ ಲೆಫ್ಟ್ ಸೈಡ್ ಆಪೋಸಿಟ್ ಸೈಡ್ ಇಟ್ ವಿಲ್ ಫಂಕ್ಷನ್, ಲೈಕ್ ಲೆಫ್ಟ್ ಪಾರ್ಟ್ ಆಫ್ ಅವರ್ ಬಾಡಿ ವಿಲ್ function to the opposite part of this one brain, and the right to the left. So ಇದು ವಿಡ ಲೈಕ್ ಉಸಿರಾಟ ಮಾಡಿದಾಗ್ಲೂ ಅಷ್ಟೇನೆ ನಾವು ನಾಸ್ಟ್ರಿಲ್ಸ್ ಅಲ್ಲಿ ಬ್ರೀದ್ ಮಾಡ್ತೀವಲ್ಲ, ಲೈಕ್ ಎಡಗಡೆ ಉಸಿರಾಡಿದಾಗ ಅದು ಇಡ ನಾಡಿ ಅಂತ ಹೇಳ್ತೀವಿ, ರೈಟ್ ಸೈಡ್ ಅಲ್ಲಿ ಪಿಂಗಳ. ಸೊ ಇದು ಚಂದ್ರ ನಾಡಿ, ಲೈಕ್ ಇಟ್ ಕೂಲ್ಸ್ ಡೌನ್, ಲೈಕ್ ಲೆಫ್ಟ್ ಸೈಡ್, ಅಂಡ್ ದ ರೈಟ್ ಸೈಡ್ ಇಸ್ ಸೂರ್ಯ ನಾಡಿ. ಸೂರ್ಯನ ಶಕ್ತಿ ಅದು ಆಪೋಸಿಟ್ ಸೈಡ್ ಅಲ್ಲಿ ಫಂಕ್ಷನಿಂಗ್ ಮಾಡುತ್ತೆ, ಲೈಕ್ ಶಿವನ ಇದು ಲೆಫ್ಟ್ ಸೈಡ್ ಆಫ್ ದ ಬ್ರೈನ್. ಕರೆಕ್ಟ್ ಅಲ್ಲ? ಸೊ ಟು ಬ್ಯಾಲೆನ್ಸ್ ದಿಸ್, ಅದಕ್ಕೆ ನಾವು ಯಾವಾಗ್ಲೂ ಕೆಲವು ಸರಿ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡ್ತೀವಿ ನೋಡಿ. ಸೊ ಬೋತ್ ದ ಸೈಡ್ಸ್ ವಿಲ್ ಆಲ್ವೇಸ್ ಕಂಟ್ರೋಲ್ ದ ಲೆಫ್ಟ್ ಅಂಡ್ ದ ರೈಟ್, ಬ್ಯಾಲೆನ್ಸಿಂಗ್ ಆಫ್ ಇಡ ಅಂಡ್ ಪಿಂಗಲ ಬ್ರೀದಿಂಗ್ ಟೆಕ್ನಿಕಲಿ. ಸೊ ದಿಸ್ ಎನರ್ಜಿ ಲೆವೆಲ್ ಲೈಕ್ ಮೂಲಾಧಾರ, ಸ್ವಾಧಿಷ್ಠಾನ, ಅನಾಹತ, ವಿಶುದ್ಧಿ ಮತ್ತೆ ಆಜ್ಞಾ ಚಕ್ರ. ಸೊ ಇಲ್ಲಿ ಫಂಕ್ಷನಿಂಗ್ ನಾವು ಈ ಬ್ರೀದಿಂಗ್ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಸೊ ದಿಸ್ ಲೀಡ್ಸ್ ಅಸ್ ಟು ದ ಸಹಸ್ರಾರ. ಸೊ ಯಾವಾಗ ನಮ್ಗೆ ಯಾವ್ದೋ ಒಂದು ಎಕ್ಸಾಂಪಲ್ ಹೇಳಿದ್ರು ಗುರುಜಿ, ಲೈಕ್ ಯಾರಿಗೋ ಒಬ್ರಿಗೆ ಏನೋ ಟ್ಯೂಮರ್ ಆದಾಗ ಅವರು ಫಂಕ್ಷನಿಂಗ್ ಲೈಕ್ ಲೆಫ್ಟ್ ಸೈಡ್ ಜಾಸ್ತಿ ಫಂಕ್ಷನಿಂಗ್ ಮಾಡ್ತಾ ಇತ್ತು. ಸೊ ಅವರು ಲೈಕ್ ಪ್ಯೂರ್ ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಎಲ್ಲಾದ್ನೂ ನೋಡಕ್ ಸ್ಟಾರ್ಟ್ ಮಾಡಿದ್ರು ಅಂತ. ಸೊ ನಾವ್ ಏನಾದ್ರು ತಿಳ್ಕೊಳಕ್ಕೆ ಲೈಕ್ ವರ್ಲ್ಡ್ಲಿ ಇದ್ರಲ್ಲಿ, ಸೊ ಶಕ್ತಿ ಇದು ಹೆಲ್ಪ್ ಮಾಡುತ್ತೆ ನಮ್ಗೆ, ಪ್ರಕೃತಿ. ಸೊ ಪ್ರಕೃತಿಯಿಂದ ತಿಳ್ಕೊಂಡು ನಾವು ಇದು ಪ್ಯೂರ್ ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಶಿವನ ತತ್ವದಲ್ಲಿ ಇದೆ ಅಂತ ತಿಳ್ಕೊಳಕ್ಕೆ, ಸೊ ಇದ್ರ ಮೂಲಕ ಹೋದಾಗ ಸೊ ಪ್ಯೂರ್ ಕಾನ್ಶಿಯಸ್ ನಮ್ಗೆ ಅನಾವರಣ ಆಗುತ್ತೆ, ಲೈಕ್ ಲೆಫ್ಟ್ ಬ್ರೈನ್. ಇದು ಸ್ಪೈನಲ್ ಕಾರ್ಡ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದು ಹೇಳ್ಬೇಕಾ ವಾಸುಕಿಜಿ? ಇದು ಹೇಗಾಗುತ್ತೆ ಅಂದ್ರೆ ಲೈಕ್ ಸ್ಪೈನಲ್ ಕಾರ್ಡ್ ಅಲ್ಲೂ ಅಷ್ಟೇ ಏನ್ ಹೇಳ್ತಾರೆ, ಇಡ ನಾಡಿ, ಪಿಂಗಳ ನಾಡಿ ಫಂಕ್ಷನಿಂಗ್ ಸ್ಟಾರ್ಟ್ ಆದಾಗ, ಲೈಕ್ ವೆನ್ ಯು do meditation and activate all these chakras, so sushumna nadi will activate in the middle. So adra ಮೂಲಕ ಇನ್ನು ಸೂಕ್ಷ್ಮ ರೂಪದಲ್ಲಿ ಈ ಎನರ್ಜಿ ಲೆವೆಲ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸುಷುಮ್ನ ನಾಡಿ ಮೂಲಕ ಇದು ವಜ್ರ ನಾಡಿಗೆ ಹೋಗುತ್ತೆ, ಇನ್ನ ಪ್ಯೂರ್ ಸಟಲ್ ಸ್ಟೇಟ್ ಅಲ್ಲಿ. ಅದರಿಂದ ಮತ್ತೆ ಚಿತ್ರ ನಾಡಿಗೆ ಹೋಗುತ್ತೆ ಅಂತ ಹೇಳ್ತಾರೆ.
ಈ ಚಿತ್ರನಾಡಿ ಆದ್ಮೇಲೆ ಇಟ್ ವಿಲ್ ಗೋ ಟು ದ ಬ್ರಹ್ಮನಾಡಿ. ಅಂದ್ರೆ ಎಲ್ಲೂ ಹೋಗೋದಿಲ್ಲ, ನಥಿಂಗ್ ಹ್ಯಾಪನ್ಸ್, ಬಟ್ ಈ ದೇಹದ ಮೂಲಕ ಸೊ ಯು ವಿಲ್ ಹ್ಯಾವ್ ದಟ್ ರಿಯಲೈಸೇಷನ್. ಸೊ ವಜ್ರನಾಡಿನ ಅದು ಆಸ್ಟ್ರಲ್ ವರ್ಲ್ಡ್ ಗೆ ಹೋಗುತ್ತೆ ಅಂತ ಹೇಳ್ತಾರೆ. ಚಿತ್ರನಾಡಿ ಇಟ್ ಇಸ್ ಅ ಕಾಸಲ್ ವರ್ಲ್ಡ್. ಆಮೇಲೆ ಬ್ರಹ್ಮನಾಡಿ ಇಟ್ ಇಸ್ ಅ ಪರಬ್ರಹ್ಮ ತತ್ವ, ಅಂದ್ರೆ ಬಿಯಾಂಡ್ ಕ್ರಿಯೇಷನ್. ಸೊ ದಟ್ ಇಸ್ ಸೆಲ್ಫ್ ರಿಯಲೈಸೇಷನ್. ವೆರಿ ನೈಸ್. ಸೊ ಆಲ್ ದಿಸ್ ಲೈಕ್ ಏನಿದೆಲ್ಲ ಪ್ರಾಕ್ಟೀಸ್ ಮಾಡ್ತೀವಲ್ಲ, ಇದು ಯೋಗ. ಸೊ ಜ್ಞಾನ ಬಂದಾಗ ಯೋಗದ ಮೂಲಕ ನಮ್ಗೆ ರಿಯಲೈಸೇಷನ್ ಆಗುತ್ತೆ. ದೇರ್ ಇಸ್ ನಥಿಂಗ್ ಲೈಕ್ ಸಮಥಿಂಗ್ ಇಸ್ ದೇರ್, ಇಟ್ ವಿಲ್ ಹ್ಯಾಪನ್ ಲೈಕ್ ವಾಟ್ ಟು ಸೇ, ಅದಕ್ಕೆ ವರ್ಡ್ಸ್ ಇಲ್ಲ ಅಷ್ಟೇ. ದಟ್ ಈಸ್ ಇಟ್ ಇಸ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ಆರ್ ನಥಿಂಗ್ ಲೈಕ್ ದಟ್. ಇದನ್ನೆಲ್ಲ ದಾಟಿ ಹೋದಾಗ, ಲೈಕ್ ಇದೆಲ್ಲ ಅರ್ಥ ಆಗೋದು ಗುರುಗಳು ಬಂದಾಗ. ಈಶ್ವರನ ತತ್ವದಲ್ಲಿ ಗುರು ಬಂದು ಕರೆಕ್ಟ್ ಆಗಿ ಹೇಳಿದಾಗ, ಇವಾಗ ಎಕ್ಸಾಂಪಲ್ ಹೇಳಿದ್ರಲ್ಲ ರಾಮಕೃಷ್ಣ ಪರಮಹಂಸರ ಬಗ್ಗೆ, ಸೊ ಆತರ ನಮ್ ಮುಂಚೆ ಕನ್ಫ್ಯೂಷನ್ ಇರುತ್ತೆ. ಸೊ ಯು ಶುಡ್ ಬಿ ವೆರಿ ಪೇಷನ್ಸ್. ಈಚ್ ಚಾಪ್ಟರ್ ಬಂದಾಗ ಏನಪ್ಪಾ ಹೀಗೆ ಅಂತ ಯು ವಿಲ್ ಹ್ಯಾವ್ ಸಮ್ ಕನ್ಫ್ಯೂಷನ್ಸ್. ಸೊ ಯು ಶುಡ್ ವೇಟ್ ಅಂಡ್ ವಾಚ್ ಅಂತ ಹೇಳ್ತಾರಲ್ಲ. ಕೆಲವ್ದು ಬಂದಾಗ ನಮ್ಗೆ ಭಯನೂ ಆಗುತ್ತೆ, ಕೃಷ್ಣನ್ ತರನೇ, ಲೈಕ್ ಅರ್ಜುನನ್ ತರ. ಈಗ ಹಾಗೆ ಥಿಂಕ್ ಮಾಡಬಾರ್ದಾ, ನನಗೂ ಒಂದ್ಸರಿ ಅನ್ಸ್ತಾಯ್ತು ಈ ತರ ಥಿಂಕ್ ಮಾಡಬಾರ್ದಾ. ಬಟ್ ಸಮಟೈಮ್ಸ್ ಫಾರ್ ಅವರ್ ಚಿಲ್ಡ್ರನ್ ಸೇ ಗುಡ್ ವೆಲ್ ಬೀಯಿಂಗ್ ಅಂಡ್ ಅದರ್ ಥಿಂಗ್ಸ್, ಲೈಕ್ ಎಲ್ಲದಕ್ಕೂ ಅಷ್ಟೇ, ಟು ಪ್ರೊಟೆಕ್ಟ್ ಅವರ್ ಸೆಲ್ಸ್ ಆಲ್ಸೋ ಸಮಟೈಮ್ಸ್ ವಿ ಶುಡ್ ರೆಸ್ಪಾಂಡ್. ಸೊ ವಿ ಶುಡ್ ಡೂ ಆಲ್ ದೋಸ್ ಥಿಂಗ್ಸ್. ಬಟ್ ಒಳಗಿಂದ ತತ್ವನು ಅರ್ಥ ಮಾಡ್ಕೊಂತ ಹೋದಾಗ ಗ್ರಾಜುವಲಿ, ಸೊ ಲಾಸ್ಟ್ ಚಾಪ್ಟರ್ ಬಂದಾಗ ಸ್ವಲ್ಪ ನಮ್ಗೆ ಎಲ್ಲ ಕ್ಲಾರಿಟಿ ಇರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು, ಲೈಕ್ ಇದೆಲ್ಲ ಆಗ್ತಾ ಇದೆಯಲ್ಲಪ್ಪ, ನೀನೇ ನೋಡ್ಕೊ, ನೀನೇ ದಾರಿ ತೋರ್ಸು ಅಂತ ಹೇಳ್ಬೇಕು ಅನ್ಸುತ್ತೆ ಒಂದೊಂದ್ಸರಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭು. ಸುಜಾತ, ಇಲ್ಲಿ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ನೀವ್ ಹೇಳಿದಾಗೆ ನಾವು ರೆಸ್ಪಾಂಡ್ ಮಾಡ್ಬೇಕು ಎಲ್ಲ ಹೌದು, ಬಟ್ ಅದಕ್ಕೆ ಅಂಟ್ಕೊಳ್ಬಾರ್ದು ಅಷ್ಟೇ. ಹಾ ಹೌದು. ಅಂಟ್ಕೊಂಡ್ರೆ ಇದ್ರೆ ಮುಗ್ದೋಯ್ತು, ಅಂಟ್ಕೊಂಡ್ರೆ ನಾವಲ್ಲೇ ಮತ್ತೆ ಕೊಲಾಪ್ಸ್ ಆಗ್ತೀವಿ ಅದ್ರಲ್ಲೇ. ಕರೆಕ್ಟ್. ಬಟ್ ವಿ ಶುಡ್ ಡೂ ಅವರ್ ಡ್ಯೂಟಿ ನೋ ಆಸ್ ಅ ಮದರ್, ಅದೇ ಡ್ಯೂಟಿ ಮಾಡ್ಬೇಕು. ಸಿಸ್ಟರ್. ಅಲ್ಲಿ ಯಾರು ಅದ್ರ ಅಂಟ್ಕೊಬಾರ್ದು ರಿಸಲ್ಟ್ ಗೆ ಸುಲೋಚನಾ? ಅಲ್ಲ, ಆ ರಿಸಲ್ಟ್ ಗೆ ಅಂಟ್ಕೊಳ್ಬಾರದು. ಆ ರಿಸಲ್ಟ್ ಗೆ ಯಾರು ಕರ್ತ ಹರಿದೇವ ಕರ್ತ. ಯಾರು ಅಂಟ್ಕೊಳ್ಬಾರ್ದು? ಇಲ್ಲಿಗ ನಾನು ಅಂತ ಹೇಳಿ ನನ್ನೊಳಗಿನ ನಾನೇ ಅಂಟ್ಕೊಳ್ಬಾರ್ದು. ನಾನು ಅಂದ್ರೆ ಯಾರು ಮೈಂಡ್, ನನ್ನ ಒಳಗಿರೋ ನಾನು. ನನ್ಗೆ ಯಾಕಂದ್ರೆ ನನ್ಗದು ಸಂಬಂಧ ಇಲ್ಲ. ನಾನು ಮಾಲೈ. ಹೌದು. ಸೊ ನನ್ನ ಒಳಗಡೆ ಇರೋ ನಾನು. ನೈಸ್, ಯು ಆರ್ ಗಿವನ್ ಒನ್ ಚಾನಲ್. ದೇಹದೊಳಗಿರೋ ನಾನು. ಯಾಕಂದ್ರೆ ಕೊಟ್ಟಿರೋ ದೇಹ, ಕೃಷ್ಣ ಕೊಟ್ಟಿರೋ ದೇಹ, ಇದು ಸಾಧನ ಶರೀರ ಆಗ್ಬೇಕಾದ್ರೆ ನನ್ನೊಳಗೆ ನಾನನ್ನು ಕಂಡುಕೊಳ್ಬೇಕಲ್ವಾ. ಈಗ ಏನ್ ಮಾಡ್ಬೇಕಿದ್ರು ಅವ್ನ್ ಮಾಡ್ಬೇಕು, ನಾನ್ ಮಾಡ್ತೇನೆ ಮಾಡುದಿಲ್ಲ, ಖಂಡಿತ ಇಲ್ಲ. ಏನಿದ್ರು ಅವ್ನ್ ಮಾಡ್ಬೇಕು. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಹೇಳೋದೇ ಇದು, ಕೃಷ್ಣ ನೀನ್ ಕೊಟ್ಟ ಶರೀರ, ಇದೊಂದು ಸಾಧನ ಶರೀರ ಮಾಡು ನೀನು, ನನ್ನ ಹತ್ರ ಏನು ಇಲ್ಲ ಅಂತ. ಸೊ ಎಷ್ಟು ಆ ದಿನದಲ್ಲಿ ಎಷ್ಟಾದ್ರೂ ಸ್ವಲ್ಪ ಮಟ್ಟಿಗಾದ್ರೂ ಒಂದು 5%, 10% ಆದ್ರೂ ಆ ತತ್ವವನ್ನು ಪಾಲಿಸ್ತೇವೋ ಅನ್ನೋ ಅಂತ ಆಸೆ ಅಷ್ಟೇ. ಈ ಆಸೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಆಸೆ ಪೂರ್ಣ ಆಗ್ತದೆ ಅಂತ ನನ್ನ ಅನಿಸಿಕೆ. ಸೊ ಹಾಗಾದ್ರೆ ಇಲ್ಲಿ ವಿ ಆರ್ ಯೂಸಿಂಗ್ ದಿಸ್ ಬಾಡಿ ಮೈಂಡ್ ಟು ಅಂಡರ್ಸ್ಟ್ಯಾಂಡ್ ದ ತತ್ವ ಅಲ್ವಾ? ದಿಸ್ ಇಸ್ ಅ ಯೋಗಿಕ್ ಅಪ್ರೋಚ್ ಪ್ರಭು ಅವ್ರು ಹೇಳಿದ್ದು. ಸೊ ಹೇಗಾಗತ್ತೆ ಇದು? ರೈಟ್ ಬ್ರೈನ್ ಇದೆ, ಲೆಫ್ಟ್ ಬ್ರೈನ್ ಇದೆ. ರೈಟ್ ಬ್ರೈನ್ ಫಂಕ್ಷನ್ಸೇ ಬೇರೆ, ಲೆಫ್ಟ್ ಬ್ರೈನ್ ಫಂಕ್ಷನ್ಸೇ ಬೇರೆ. ಬಟ್ ಎರಡನ್ನು ಸೆಪರೇಟ್ ಆಗಿ, ಅಂದ್ರೆ ಒಂದಕ್ಕೆ ಒತ್ತು ಕೊಟ್ಟಾಗ ಇನ್ನೊಂದು ಇಟ್ ವಿಲ್ ನಾಟ್ ಡೆವಲಪ್, ಇನ್ನೊಂದಕ್ಕೆ ಒತ್ತು ಕೊಟ್ಟಾಗ ಲೆಫ್ಟ್ ಬ್ರೈನ್ ಅಥವಾ ರೈಟ್ ಬ್ರೈನ್ ವಿಲ್ ನಾಟ್ ಡೆವಲಪ್. ಸೊ ಇಲ್ಲಿ ರೈಟ್ ಬ್ರೈನ್ ಏನ್ ಕೆಲಸ ಮಾಡುತ್ತೆ? ರೈಟ್ ಬ್ರೈನ್ ಈಸ್ ಕಾಲ್ಡ್ ದಿ ಶಕ್ತಿ ಎಲಿಮೆಂಟ್ ಆರ್ ದಿ ಫೆಮಿನೈನ್ ಫ್ಯಾಕ್ಟರ್. ಅಲ್ಲಿ ಈ ಒಂದು ಡ್ಯಾನ್ಸ್, ಆರ್ಟ್, ಅಲ್ಲಿ ಇಮೋಷನ್ಸ್ ಮತ್ ಇದೆಲ್ಲ ತುಂಬಿರುವಂತದ್ದು ಅಂತಂದ್ರೆ ಆ ಒಂದು ರೈಟ್ ಪಾರ್ಟ್ ಆಫ್ ದ ಬ್ರೈನ್. ಲೆಫ್ಟ್ ಪಾರ್ಟ್ ಆಫ್ ದ ಬ್ರೈನ್ ಇಟ್ ನೀಡ್ಸ್ ಇದೆಲ್ಲ ಸರಿ, ಆದ್ರೆ ನನ್ಗಿದನ್ ನೀ ಹೇಳೋದ್ ಸರಿ, ಆದ್ರೆ ನಂಗಿದ ಅರ್ಥ ಮಾಡೋದಿಕ್ಕೆ ಐ ನೀಡ್ ಅ ಲಾಜಿಕ್ ಅಂತ ಪ್ರಶ್ನೆ ಮಾಡ್ತಾರಲ್ಲ, ದಟ್ ಈಸ್ ದ ಲೆಫ್ಟ್ ಪಾರ್ಟ್ ಆಫ್ ದ ಬ್ರೈನ್ ಆಕ್ಟಿಂಗ್. So there are few people who give importance to the right brain, and there are few people who gives importance to the left brain, left and the right brain, ಬೇರೆ ಬೇರೆ ಆಗಿ.
ಸೊ ಹಾಗಾಗಿ ಕೆಲವರಿಗೆ ಒಂದು ನೀನ್ ಹೇಳ್ತಾ ಇರೋದ್ ಅರ್ಥನೇ ಆಗಲ್ಲ, ಅದಕ್ಕೆ ಲಾಜಿಕ್ಕೇ ಇಲ್ಲ ನೀನ್ ಮಾತಾಡ್ತಿರೋದು ಅಂತಾನೂ ಮಾತಾಡ್ತಾರೆ. ಬಟ್ ಸಮ್ವೇ ಅಲ್ಲಿ ಅವರ ತಂದೆ ತಾಯಿ ನಡ್ಸ್ಕೊಂಡ್ ಬಂದಿರುವಂತ ಕಂಡೀಷನ್ ಇಂದ ದೇ ಜಸ್ಟ್ ಫಾಲೋ. ಬಟ್ ಆಕ್ಚುಲಿ ದೇ ನೀಡ್ ದಟ್ ಲಾಜಿಕಲ್ ಅಪ್ರೋಚ್ ಟು ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ. ಲೆಫ್ಟ್ ಬ್ರೈನ್ಗೆ ಆಕ್ಟಿವೇಶನ್ ಬೇಕಾಗತ್ತೆ ಅಂಥವ್ರಿಗೆ. ಈ ರೈಟ್ ಬ್ರೈನ್ಗೆ ಆಕ್ಟಿವೇಶನ್ ಬೇಕಾಗಿರುವಂತದ್ದೇ ಬೇರೆ ರೀತಿ. ಸೊ ಎರಡನ್ನು ಬ್ಯಾಲೆನ್ಸ್ ಮಾಡಿ ಹೋಗುವಂಥದ್ದು ದೇರ್ ಆರ್ ಸೋ ಮೆನಿ ವೇಸ್, ಪ್ರಕ್ರಿಯೆಗಳು ಮತ್ತಿದು ಎಲ್ಲ ಗುರುಗಳು ನಮ್ಗೆ ಒಂದು ಹಂತವಾಗಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇದನ್ ಮಾಡು, ಓಕೆ ದಿಸ್ ನಾಟ್ ವರ್ಕ್ಔಟ್ ಫಾರ್ ಯು, ಒನ್ ಮೋರ್ ಇಸ್ ದೇರ್, ಯು ಕ್ಯಾನ್ ಟ್ರೈ ಔಟ್ ದಿಸ್, ಬಟ್ ಎವ್ರಿಥಿಂಗ್ ಲೀಡ್ಸ್ ಟು ದ ಸೇಮ್ ಪಾತ್ ಓನ್ಲಿ ಅಲ್ವಾ. ಸೊ ಇಲ್ಲಿ ಯೋಗಿಕ್ ಅಪ್ರೋಚ್ ಅಲ್ಲಿ ಏನ್ ಬರುತ್ತೆ, ಬಾಡಿನಲ್ಲಿ ಇರುವಂತ ಚಕ್ರಗಳ ಆಕ್ಟಿವೇಶನ್. ಸೊ ಈ ಚಕ್ರ, ಒಂದೊಂದು ಚಕ್ರದಿಂದ ಇನ್ನೊಂದು ಚಕ್ರ, ಅಂಡ್ ದೀಸ್ ಚಕ್ರಾಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಮೆನಿ ಬಾಡಿಲಿ ಫಂಕ್ಷನ್ಸ್. ಸೊ ಇವಾಗ ನಮ್ಮ ಬಾಡಿ, ಇವಾಗ ಎಷ್ಟೊಂದು ನಮ್ಗೆ ಲಿಮಿಟೇಷನ್ಸ್ ಇದ್ದಾಗ ವಿ ಆರ್ ನಾಟ್ ಏಬಲ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್, ವಿ ಆರ್ ಸ್ಟಕ್ ಇನ್ ದ ಲಿಮಿಟೇಷನ್ಸ್. ಸೊ ಅವಾಗ ಏನಾಗತ್ತೆ, ನಾವು ಈ ಯೋಗಿಕ್ ಅಪ್ರೋಚ್ ತಗೊಂಡಾಗ ಏನಾಗುತ್ತೆ, ಆ ಒಂದು ಚಕ್ರ which is responsible for that glands or for that body functions to manage properly will be cleared. ಅವಾಗ ಈ ಒಂದು ಯೋಗಿಕ್ ಅಪ್ರೋಚ್ ಇಂದ ಏನಾಗತ್ತೆ, ಆ ಒಂದು ಅಬ್ಸ್ಟಕಲ್ ಕ್ಲಿಯರ್ ಆಗತ್ತೆ ಇನ್ ದ ಗ್ರಾಸ್ ಫಾರ್ಮ್ ಆಲ್ಸೋ, ಇನ್ ದ ಸಟಲ್ ಫಾರ್ಮ್ ಆಲ್ಸೋ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ವಿ ಎಂಟರ್. ಗುರುಜಿ ಹೇಳ್ತಾರಲ್ಲ, ಮೂಲಾಧಾರ ಚಕ್ರದಲ್ಲಿ ಅವರ್ ಮೈಂಡ್ಸ್ ಅಂಡ್ ಥಾಟ್ಸ್ ಆರ್ ಓನ್ಲಿ ವಿತ್ ದ ಇದು the sexual activities, right? So ಅಥವಾ ಫುಡ್, he talks about food. ನಮ್ಗೆ ಏನ್ ಊಟ ಬೇಕು ಅದನ್ನ ಮಾತ್ರ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ಅಬ್ಸ್ಟೆಕಲ್ ಇರುತ್ತೋ ಈ ವರ್ಲ್ಡ್ ಅಲ್ಲಿ ನಮ್ ಆ ಚಕ್ರದಿಂದ ಮೇಲಕ್ಕೆ ಹೋಗಕ್ ಆಗೋದೇ ಇಲ್ಲ. ಸೊ ಸಮ್ ಡೈಜೆಸ್ಟಿವ್ ಪ್ರಾಬ್ಲಮ್ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಅವಾಗ ಆ ಮೂಲಾಧಾರ ಚಕ್ರದಲ್ಲೇ ಎನರ್ಜಿ ಸುತ್ತಾ ಇರುತ್ತೆ. ಇಟ್ ವಿಲ್ ನಾಟ್ ಗೋ ಬಿಕಾಸ್ ದ ಫುಡ್ ಈಸ್ ದಟ್ ಅಬ್ಸ್ಟೆಕಲ್. ಯಾವಾಗ ಈ ಒಂದು ಯೋಗಿಕ್ ಪ್ರಾಕ್ಟೀಸ್ ಮಾಡ್ತಾ 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 ಅಲ್ಲಿ ವಾಸನೆಗಳು ಕ್ಲಿಯರ್ ಆಗತ್ತೋ, ದೆನ್ ಎಂಟರ್ ಇನ್ ಟು ದ ನೆಕ್ಸ್ಟ್ ಲೆವೆಲ್ ಆಫ್ ದಟ್ ಸ್ವಾದಿಷ್ಠಾನ ಚಕ್ರ, ವೇರ್ ಇಟ್ ಅಲ್ಲಿ ಇನ್ನೊಂದು ಅಬ್ಸ್ಟೆಕಲ್ ಇರುತ್ತೆ, ದ ಸೆಕ್ಸ್ ಫ್ಯಾಕ್ಟರ್. ಸೆಕ್ಸ್ ಫ್ಯಾಕ್ಟರ್ ಅಂತಂದಾಗ ಅಲ್ಲಿ ಬರೋದೇನೋ ರಿಲೇಶನ್ಶಿಪ್ಸ್, ನನ್ನನ್ನ ಸರಿಯಾಗಿ ನೋಡ್ಕೊಳ್ತಾರ, ಅಲ್ಲಿ ಏನೋ ಒಂದ್ ತೊಂದ್ರೆ ಮನೆಯಲ್ಲಿ, ಏನೋ ಒಂದಿದು ಜಗಳ ಕದನ, ಅಲ್ಲಿ ಒಂದು ಅಬ್ಸ್ಟೆಕಲ್. ಎಗೇನ್ ಇದೇ ಯೋಗಿಕ್ ಅಪ್ರೋಚ್ ಅಲ್ಲಿ ಮುಂದಕ್ಕೆ ಹೋದಾಗ ಎಗೇನ್ ಇಟ್ ಗೋಸ್ ಟು ಮಣಿಪುರ ಚಕ್ರ. ಸೊ ಒಂದೊಂದು ಚಕ್ರದಿಂದ ಇನ್ನೊಂದು ಚಕ್ರಕ್ಕೆ ನಾವು ಮೆಡಿಟೇಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ 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 ದ ವಾಸನಾಸ್ ಗೆಟ್ ಕ್ಲಿಯರ್ಡ್ ಇನ್ ದಿ ಫಿಸಿಕಲ್ ವರ್ಲ್ಡ್ ಆಲ್ಸೋ ಅಂಡ್ ಇನ್ ದಿ ಮೆಂಟಲ್ ವರ್ಲ್ಡ್ ಆಲ್ಸೋ. ಹೋಗ್ತಾ 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 ದಿಸ್ ಈಸ್ ಕಾಲ್ಡ್ ದಿ ಯೋಗಿಕ್ ಅಪ್ರೋಚ್ ವೇರ್ ವಿ ಎಂಟರ್ ಫ್ರಮ್ ದ ಮೂಲಾಧಾರ ಚಕ್ರ ಟು ದಿ Agna chakra. So everything gets cleared outside also, and we enter into the inner world. And mind get subtler to understand, clearer, purer, and sharper to understand the subtle element and to enter the Brahmanadi. ಬ್ರಹ್ಮನಾಡಿ ಆ ಒಂದು ಆತ್ಮ ತತ್ವನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಇದೆಲ್ಲ ಕ್ಲಾರಿಟಿ ಆದ್ರೆ ಮಾತ್ರ ಆಗಕ್ಕೆ ಸಾಧ್ಯ. ದಿಸ್ ಇಸ್ ಅ ಯೋಗಿಕ್ ಅಪ್ರೋಚ್. ಅದಕ್ಕೆ ಹೇಳ್ತಾರಲ್ಲ, ನಮ್ದು ಯೋಚನೆಗಳೇನಿದ್ರು 3 ಚಕ್ರದಲ್ಲೇ ಸಿಕ್ಕಾಕೊಂಡಿರುತ್ತೆ. ವಿ ಆರ್ ನಾಟ್ ಏಬಲ್ ಟು ರೇಸ್ ಟು ದಿ ಹಾರ್ಟ್ ಚಕ್ರ. ಹಾರ್ಟ್ ಚಕ್ರ ಇಸ್ ಲವ್. ನಮ್ಗೆ ಎಲ್ಲಾದನ್ನು ಪ್ರೀತಿಯಿಂದ ಯಾಕೆ ನೋಡಕ್ ಆಗಲ್ಲ? ವಿ ಸಿ ದ ಕಾನ್ಶಿಯಸ್ ಲೆವೆಲ್, ವಿ ಆರ್ ಸೀಯಿಂಗ್, ಓಕೆ ನಮ್ಗೆ ಇದೆಲ್ಲ ಎಲ್ಲಾರನ್ನೂ ಪ್ರೀತಿಸೋಣ, ಎಲ್ಲಾರು ಆತ್ಮರೇ, ಎಲ್ಲಾರು ಇದೆ, ಎಲ್ಲಾರು ನನ್ನ ಸ್ವರೂಪನೇ ಅಂತ ಕಾನ್ಶಿಯಸ್ ಅಲ್ಲಿ ಅರ್ಥ ಆಗಿರುತ್ತೆ. ಆದ್ರೆ ಸಬ್ ಕಾನ್ಶಿಯಸ್ ಅಲ್ಲಿ ಇಟ್ ಇಸ್ ಸ್ಟಕ್ ಇನ್ ದೀಸ್ 3 ಚಕ್ರಾಸ್. ಸೊ ಹಾಗಾಗಿ ಈ ಒಂದು ಅಭ್ಯಾಸ, ಮೆಡಿಟೇಷನ್ ಪ್ರಾಕ್ಟೀಸ್, ಶಕ್ತಿ ಚಲನೆ, ಇದೆಲ್ಲ ಮಾಡಿದಾಗ ವೆನ್ ದಿಸ್ ಸಾಧನಾ ಯೋಗಿಕ್ ಅಪ್ರೋಚ್ ಈಸ್ ಅಪ್ಲೈಡ್, ದ ಎನರ್ಜೀಸ್ ಫ್ರಮ್ ದಿ physical form enters the mental form, then it goes to the subtler form, which is love, light and power. ಅದು ಅರ್ಥ ಮಾಡ್ಕೊಳ್ಳಕ್ಕೆ ದಾರಿ ಆಗತ್ತೆ. ಬಟ್ ದಿಸ್ ಇಸ್ ನಾಟ್ ದ ಓನ್ಲಿ ಅಪ್ರೋಚ್, ಇದು ಯೋಗಿಕ್ ಅಪ್ರೋಚ್. ಆದ್ರೆ ಇದೆಲ್ಲ ಮಾಡಕ್ಕೆ ಆಗೋದಿಲ್ಲ ಅಂತವ್ರು ಏನ್ ಮಾಡ್ತಾರೆ, ಇನ್ನೂ ಒಂದು ಅಪ್ರೋಚ್ ಬಗ್ಗೆ ಮಾತಾಡಿದ್ದಾನೆ. ಯಾವ್ದದು? ಕರ್ಮಯೋಗ.
Yes, Karma Yoga. Karma Yoga is one of the ಇದು ಅಂದ್ರೆ ಯೂನಿವರ್ಸ್ ಅನ್ನೇ ಭಗವಂತ ಅಂತ ಇದ್ ಮಾಡ್ತಾರೆ ಶ್ರವಣ-ಮನನ. ಅಥವಾ ಪಂಚಯಜ್ಞಗಳು ಅದೆಲ್ಲ ಇಟ್ ಲೀಡ್ಸ್ ದಿಸ್ ಒಂದು. ಎಸ್ Purified. ಡೆಫಿನೆಟ್ಲಿ ಶ್ರವಣ ಮನನ ನಿಧಿಧ್ಯಾಸ ಇದು ವೇದಾಂತಿಕ್ ಅಪ್ರೋಚ್. ಸೊ ಯಾವಾಗ ನಮ್ಗೆ ಎರಡು ಬೇಕು, ಶ್ರವಣ ಮನನ ನಿಧಿಧ್ಯಾಸದಿಂದ ಎಗೈನ್ ನಮ್ಗೆ ಈ ಒಂದು ಫಿಸಿಕಲ್ ವರ್ಲ್ಡ್ ಅಲ್ಲೂ ಸಾಕಷ್ಟು ಇದು ಅಬ್ಸ್ಟಕಲ್ಸ್ ಕ್ಲಿಯರ್ ಆಗ್ತಾ ಬರುತ್ತೆ. ವಿ ಗೆಟ್ ಆನ್ಸರ್ಸ್ ಫಾರ್ ದಟ್ ವೈ, who am I, all those things. So hagagi again this is the Vedantic approach or the Gnanic approach is called the direct approach. Sutti balasi hogalla, direct, ask who am I, finished, mugit, close. But ಈ ಒಂದು ಡೈರೆಕ್ಟ್ ಅಪ್ರೋಚ್ ಮಾಡೋದಕ್ಕೂ ಈ ರೈಟ್ ಬ್ರೈನ್ ಆಫ್ ದ ಬಾಡಿ ಅಂಡ್ ದ ಲೆಫ್ಟ್ ಬ್ರೈನ್ ಆಫ್ ದ ಬಾಡಿ ವಿಲ್ ನೀಡ್ ಸಮ್ ಎಕ್ಸರ್ಸೈಸಸ್. ಏನದು? ಸೊ ದಟ್ ವಿ ಕ್ಯಾನ್ ಡೂ ದಿಸ್ ಶ್ರವಣ ಮನನ ನಿಧಿಧ್ಯಾಸ. ಏನ ಎಕ್ಸರ್ಸೈಸಸ್? ವಿಚ್ ಆರ್ ದೋಸ್ ವಿಚ್ ವಿ ಆರ್ ಪರ್ಫಾರ್ಮಿಂಗ್? ಆಕ್ಚುಲಿ ನಾವು ಮಾಡ್ತಾನೆ ಇದ್ದೀವಿ ನಿತ್ಯದಲ್ಲಿ. ರೈಟ್ ಬ್ರೈನ್ ಆಫ್ ದ ಬಾಡಿ ಗೆ ಪಾಠ ಕೊಡುವಂಥದ್ದು ಯಾವ ಎಕ್ಸರ್ಸೈಸಸ್? Right brain of the body. Upasana. Bhakti. Bhakti. Yeah. Bhakti marga. Because right brain is mainly Shakti, Tai, Amma. So for that, it's Bhakti, Upasane. Bhakti marga, Upasane. And the left brain of the body, adikkene exercise beku. I told you, no, logical approach. Who am I ಅನ್ನೋ ಪ್ರಶ್ನೆ. ಇಂಟರ್ನಲ್ ಫಸ್ಟ್, ಎಕ್ಸ್ಟರ್ನಲ್ ಇಂದ ಐ ಮೀನ್ ಯು ಹ್ಯಾವ್ ಟು ಗೋ ಇಂಟರ್ನಲ್ ಅಂಡ್ ಆಸ್ಕ್ ಹೂ ಆಮ್ ಐ. ಭಕ್ತಿ ಯೋಗ, ಭಕ್ತಿ ಮಾರ್ಗನೂ ಬೇಕು. ದಿಸ್ ಆಲ್ಸೋ ವಿ ಶುಡ್ ಕಂಬೈನ್. So right brain needs bhakti and upasane, left brain needs logics and ತರ್ಕಶಾಸ್ತ್ರ. ಅದಕ್ಕೆ ತಾನೆ ಅವರು ನಮ್ಮ ಇದು ಸನಾತನ ಧರ್ಮ ಹೇಗ್ ಮಾಡಿದ್ದಾರೆ ಅಂತಂದ್ರೆ ಎರಡು ಅಪ್ರೋಚ್ ತಗೊಂಡ್ ಬರ್ತಾ ಇದ್ದಾರೆ. ಪುರಾಣ ಮತ್ತೆ ಪುಣ್ಯ ಕಥೆಗಳು, ಇದ್ರ ಮೂಲಕ ರೈಟ್ ಬ್ರೈನ್ ಅಪ್ರೋಚ್. ಲೆಫ್ಟ್ ಬ್ರೈನ್ ಅಪ್ರೋಚ್ ಈಸ್ ಓನ್ಲಿ ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ಮಾಂಡುಕ್ಯ ಕಾರಿಕ. ಅದೆಲ್ಲ ಹೇಗೆ ಅಂತಂದ್ರೆ he asks, no, how is this Purva Pakshi and the Siddhanti. He keeps asking and he keeps answering. Question and answer between the Guru and Shishya. Logical. No, I don't agree. Can you explain more? So idella enagitu left brain and the right brain. Yarig left brain beko avaru idin ಮಾಡ್ತಾರೆ, right brain beko idu ಮಾಡ್ತಾರೆ. And both of it is actually very important for the clarity. ರೈಟ್ ಬ್ರೈನ್ ಇಂದ ಏನಾಗತ್ತೆ, ಲೆಫ್ಟ್ ಬ್ರೈನ್ ಇಂದ ಏನಾಗತ್ತೆ? That's why Anjaneya Swami is the best example, Vasuki. Both he experienced Bhakti Marga and then Jnana Marga, where he becomes, there is nothing else beyond Rama. He is Rama. Exactly. So he is the total personality. Yes. Hanumanta. Because all the three powers come. Yes. The Prana Shakti, the Prajna Shakti, and the Prema, love, both, all the three comes and in one force, and it becomes complete. So only Anjaneya is a complete Gnani anta heltare. So ಇಲ್ಲಿ right brain approach ಅಂದ್ರೆ ಅಲ್ಲಿ ಏನ್ ಸಿಕ್ಕತ್ತೆ ನಮ್ಗೆ? By emotions, bhakti, emotion, and we get we look at the form, impression of the whoever we are praying to, whoever we surrender to. We see the form of that person. Exactly. What happens in bhakti and upasana? What happens? Mind pure agi calm agutte. Exactly. So purity.
ಪ್ಯೂರಿಟಿ ಇಸ್ ಇಂಪಾರ್ಟೆಂಟ್. ಸೊ ರೈಟ್ ಬ್ರೈನ್ ಅಲ್ಲಿ ಪ್ಯೂರಿಟಿ ಸಿಕ್ಕತ್ತೆ. Purity Right. gives rise to clarity. And left brain is for Clarity. clarity. So purity approach and the clarity approach becomes totality approach. ಅಲ್ವಾ? ಸೊ ಈ ವೇದಾಂತಿಕ್ ಅಪ್ರೋಚ್ ನಮ್ಗೆ ಇದು ಯಾವ್ದು ಬೇಡಪ್ಪ, ನನ್ಗೆ ಈ ಮೂಲಾಧಾರದಿಂದ ಯಾವ ಶಕ್ತಿ ಇದು ಯಾವ್ದು ಬೇಡ, ನನಗೆ ನನ್ ಪಾಡಿಗೆ ಐ ವಿಲ್ ಜಸ್ಟ್ ಡೂ ದಿಸ್ ಭಕ್ತಿ ಮಾರ್ಗ. ಐ ನೋ ರಾಮ ಅಂಡ್ ಐ ಓನ್ಲಿ ಡೂ ಭಕ್ತಿ. ಓಕೆ, ಸೊ ಇಂಥವ್ರಿಗೆ ಭಕ್ತಿ ಅಂಡ್ ದ ಶ್ರವಣ ಮನನ ನಿಧಿಧ್ಯಾಸ, ಸೊ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಇಲ್ಲ ಯೋಗಿಕ್ ಅಪ್ರೋಚ್ ಹೋದವ್ರಿಗೆ ದ ಮೂಲಾಧಾರದಿಂದ ಮೆಡಿಟೇಷನ್ ಮಾಡಿ 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 ದೇ ಬಿಕಮ್ ಪ್ಯೂರಿಟಿ ಅಂಡ್ ಕ್ಲಾರಿಟಿ ಕಮ್ಸ್. ಇದು ನಮ್ಗೆ ಇವಾಗ ಗುರುಜಿ ಹೇಳ್ಕೊಡ್ತಾ ಇರೋದು ಯಾವ್ದು? ಶಕ್ತಿ ದರ್ಶನ, ಆತ್ಮದರ್ಶನ. ಆತ್ಮದರ್ಶನ ಆಸ್ಕ್ ಹೂ ಆಮ್ ಐ, ಶಕ್ತಿ ದರ್ಶನ ಇಸ್ ದ ಕುಂಡಲಿನಿ ಜಾಗೃತಿ, ಪ್ಯೂರಿಟಿ, ವಾಸನಗಳು ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಪ್ಯೂರಿಟಿ ಅದಕ್ಕೋಸ್ಕರ ಅವ್ರು ಮಾಡ್ತಾರೆ. ಒಂದ್ ವಾರ ಆತ್ಮದರ್ಶನ, ಒಂದ್ ವಾರ ಶಕ್ತಿ ದರ್ಶನ. ಸೊ ಹಿಸ್ ಟೇಕಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್. ನೀವು ಇದು ಮುಂಚೆ ಒಂದ್ ಸ್ವಲ್ಪ ದಿನ ಶಕ್ತಿ ಮಾಡಿದ್ರು, ಆಮೇಲೆ ಇನ್ನೊಂದ್ ಸ್ವಲ್ಪ ದಿನ ಆತ್ಮ ಮಾಡಿದ್ರು, ಬಟ್ ನೌ he is actually taking both hand in hand. One vara Shakti Darshana, one vara Atma Darshana, which leads to totality. That approach. So this is the how Krishna explains him about his totality. We have come to the close of this 11th chapter, but still here one the question uliyate. He knew, Krishna knew that Arjuna is still not clear, or his vasanas are not still, it's still remaining. Adru kuda avanige Vishwarupa darshanada anubhava yakaitu? Why did he give? Because antha ondu the self realization annodu, it should dawn alva, but it has been given here. Why? Because he was fully surrendered to Krishna. One part, okay. Yes. ಪ್ರಶ್ನೆ ಗೊತ್ತಾಗಲಿಲ್ಲ, ಒಂದ್ಸಲ ಹೇಳಿ ಪ್ಲೀಸ್. ಅವನಿಗೆ ಇದೆ ಅಂತ ಗೊತ್ತಾದ್ರೂ ಕೂಡ ಅರ್ಜುನನಿಗೆ ಇನ್ನು ಅವನ್ಗೆ ಅರ್ಥ ಆಗ್ಲಿಲ್ಲ ಅಲ್ವಾ? ಇನ್ನು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಇದ್ದಾನೆ. ಆದ್ರೂ ಅಂದ್ರೆ ಅರ್ಥ ಏನು, ಅವನಲ್ಲ ಅಷ್ಟೊಂದು ವಾಸನೆಗಳಿದೆ, ಆದ್ರೂ ಕೂಡ ವಾಸನೆಗಳಿದೆ ಅಂತ ಪರಮಾತ್ಮನಿಗೆ ಗೊತ್ತಿದೆ. ಆದ್ರೂ ಕೂಡ ಅವನಿಗೆ ಆ ಒಂದು ದಿವ್ಯ ದೃಷ್ಟಿ ಕೊಟ್ಟು ತನ್ನ ಸ್ವರೂಪವನ್ನು ತೋರಿಸುವಂತ ಅಗತ್ಯ ಏನಿತ್ತು? ಅಂತ ಒಂದು ಅನುಭವ ಸ್ವಯಂ ಆಗತ್ತೆ, ಬಟ್ ಇಲ್ಲಿ ಕೊಟ್ಟಿರುವಂಥದ್ದು ಯಾಕೆ? Probably because Arjuna had surrendered to him and said he should remove the confusion. So to help him understand the situation in which he was in, and a faith, Kosra, that I am there with you, Anna, the Kosra probably. Okay. He had to give that Vishwarupa Darshana at that point of time. Maybe. To make him go forward in the Dharma Samsthapana. At that point, he had to do that. Fine. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಮುಂದೆ ಆಗುವಂತದ್ದು ಅವನಿಗೆ ಕ್ಲಾರಿಟಿ ಸಿಗೋದಕ್ಕೋಸ್ಕರ. Yes. So it was actually the tip of the needle moment, die or die. So it was planned. It was there already, and it was executed. Yes. ಇನ್ನು ಏನ್ ಹೇಳ್ಬಹುದು, ಇವಾಗ ನಮ್ಗೆ ಯಾರು ಎಷ್ಟೇ ಹೇಳ್ಬಹುದು, ಅಲ್ಲಿ ಒಂದು ಜಿಲೇಬಿ ಅಂಗಡಿ ಇದೆ, ತುಂಬಾ ಚೆನ್ನಾಗಿದೆ,
ಅಂತ ಎಷ್ಟೇ ಜನ ಹೇಳ್ಬಹುದು. ಅನ್ಲೆಸ್ ಅಂಡ್ ಅಂಟಿಲ್ someone Ruchi. brings Tasty. that jalebi That from that shop, Ruchi, yes. tells, hey, you are not coming ಯಾರ್, ನಾನು ಎಷ್ಟ್ ಸತಿ ನಿಂಗ್ ಬಾ ಅಂತ ಕರ್ಕೊಂಡು ಹೋದ್ರು ನೀವ್ ಬರ್ತಿಲ್ಲ, ಇದೊಂದ್ಸತಿ ನಾನ್ ತಂದಿದ್ದೀನಿ ನೋಡು, ಟೇಸ್ಟ್ ಮಾಡಿ ನೋಡು ಅಂತ ಬಲವಂತವಾಗಿ ಬಾಯಿಗಿಟ್ಟಾಗ, ಏ ಹೌದಲ್ಲ ಎಷ್ಟ್ ಚೆನ್ನಾಗಿದೆ ಅಲ್ಲ, ವಾವ್, ಏ ರಿಯಲಿ ಮಿಸ್ಡ್ ಇಟ್ ಯಾರ್, ಐ ಕಮ್ ಐ ಶ್ಯೂರ್ಲಿ ಮೇಕ್ ಸಮ್ ಟೈಮ್ ಟು ಕಮ್ ಟು ದಿಸ್ ಚಾಟ್ ಶಾಪ್ ಅಂತ ಹೇಳತ್ತಾರೆ. ಯಾಕೆ? ಬಿಕಾಸ್ ದಟ್ ಟೇಸ್ಟ್ ಇಟ್ ವಾಸ್ actually given to that. Why? Because he had to go and eat. ಅಂದ್ರೆ ನಮಗೆ ನಮ್ಮ ಜೀವನದಲ್ಲಿ ಒಂದು ಮಾಡಬೇಕು, ಕಾರ್ಯ ನಡಿಬೇಕು ಅಂತಂದ್ರೆ ನಾವ್ ಎಷ್ಟೇ ಹೇಳಿದ್ರು ಅದು ಆಗ್ತಾ ಇಲ್ಲ ಅಂತಂದಾಗ, ಅಂಡ್ ದಟ್ ಆಕ್ಷನ್ ಹ್ಯಾಸ್ ಟು ಬಿ ಪರ್ಫಾರ್ಮ್ಡ್ ಅಟ್ ಅನ್ ಇಮಿಡಿಯೇಟ್ ಎಫೆಕ್ಟ್ ಅಂದಾಗ, ದೆನ್ ಅದು ಕೊಟ್ಟು ಧರ್ಮ ನೀನು ಮಾಡು ಅಂತ ಅವನ ಕೈಲಿ ಮಾಡಿಸಿದಾರೆ. ಅಂದ್ರೆ ಇಟ್ ಹ್ಯಾಸ್ ಟು, ಆದ್ರೆ ಅಲ್ಲಿಗೆ ಹಂಗ್ ಮುಗಿಲಿಲ್ಲ. ಬಟ್ ಈ ತೋರಿಸ್ಕೊಂಡಿರೋದಕ್ಕೋಸ್ಕರ, ಈ ಒಂದು ದಿವ್ಯ ದರ್ಶನ ಅವನಿಗೆ ಸಿಕ್ಕಿರೋದಕ್ಕೋಸ್ಕರ, he had that now impression, oh yes, this is the reality ಅನ್ನೋದು ಅವನಿಗೆ ಕ್ಲಾರಿಟಿ ಸಿಕ್ಬಿಟ್ಟಿದೆ. ಬಟ್ he still not pure, so now he has to work for the other element of purity. ಸೊ ಅದನ್ನು ಮಾಡ್ತಾನೆ ಮುಂದಕ್ಕೆ, ಬಟ್ ದ ಕ್ಲಾರಿಟಿ ಈಸ್ ದೇರ್ ನೌ. ಅದಕ್ಕೋಸ್ಕರ ಆ ಒಂದು ನಡೀತು, ಪರ್ಪಸ್ ವಾಸ್ ದೇರ್. ಭಗವಂತ ನನ್ನಲ್ಲಿ ಇದ್ದಾನೆ, ನನ್ನ ಕಡೆ ಇದ್ದಾನೆ. ಸೊ ದಟ್ ಸ್ಟ್ರೆಂತ್ he got, Arjuna. For Yes. that the Vishwarupa was shown. Like we have examples of Christ performing miracles, alva, because he had to perform those miracles to show that, you know, you can come in my path ಅಂತ ಅವ್ರಿಗೆ ಒಂದು ಫೇತ್ ಬರ್ಬೇಕು, ಅಲ್ಲಿ ಕೂತ್ಕೊಂಡಿರೋರಿಗೆ ಫೇತ್ ಬರ್ಬೇಕು. For that miracles were shown. It's not required to perform miracles. ಜೀವನದಲ್ಲೂ ಅಷ್ಟೇ ಅಲ್ವಾ, ಸಾಯಿ ಸಚ್ಚರಿತ್ರೆಯಲ್ಲಿ ಓದ್ತೀವಿ, ಸಾಯುನು ಅಷ್ಟೇ ಎಷ್ಟು ಮಾಡ್ತಾರೆ. ಇಟ್ ಇಸ್ ನಾಟ್ ಬಿಕಾಸ್ ಆಫ್ ದ ಈಗೋ ಆರ್ ಐ ಹ್ಯಾವ್ ದಿಸ್ ಅನ್ನೋ ತೋರ್ಸೋದಕ್ಕಲ್ಲ, ಟು ಬ್ರಿಂಗ್ ದಟ್ ಕ್ವಾಲಿಟಿ ಇನ್ ದ ಭಕ್ತಾಸ್, to make people believe him and come into that right path. Yes. It is show that. That's why they perform miracles. And Krishna did the same thing to Arjuna, so that he had to do that. He had to fight and he had to win the war to establish the dharma. He had to overcome that feeling of emotion and say, okay, Yes. for that he explained first all these things, and then to imprint that, he showed the Vishwarupa. He gave the Vishwarupa darshan. And the magic was, he went and fought the war and Pandavas won, right? That is. ಶ್ರೀ ಕೃಷ್ಣನ್ಗೆ ಹೇಳ್ತಾ ಪ್ರತಿಯೊಂದು ಜೀವಿಗೂ ಹೇಳಿದಾರೆ ಅವರು. ಭಗವಂತ ನಮ್ಗೆ ಹೇಳಕ್ಕೋಸ್ಕರ ಅರ್ಜುನನಿಗೆ ವಿಶ್ವರೂಪ ದರ್ಶನ ಇದಾಗಿದ್ದು. ಇವಾಗ ಬೇರೆಯವರು ಹೇಳಿದಾಗ ಅಷ್ಟು ಇದಾಗಿರಲ್ಲ, ಕ್ಲಾರಿಟಿ ಆಗಿರಲ್ಲ. ಇಟ್ ವೋಂಟ್ ಬಿ ದಟ್ ಕ್ವಾಲಿಟಿ ಆಲ್ಸೋ. There will be some confusions also. So Bhagavan himself has told Arjuna. So we are all Arjunas. So to make us understand, he has selected Arjuna. So blessed. We are so blessed. Very close today. असतो मा सद्गमय तमसो मा ज्योतिर्गमय मृत्योर्मा मृतंगमय ओम शांति 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 पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ.
लोकाः समस्ताः सुखिनो भवन्तु, लोकाः समस्ताः सुखिनो भवन्तु, लोकाः समस्ताः सुखिनो भवन्तु। हरिः ओम्। श्री गुरुभ्यो नमः। हरिः ओम्। सर्वं श्री कृष्णार्पणमस्तु, सर्वं श्री गुरुपादार्पणमस्तु। हरि ओम. Bye. For the Hari Om. 12th chapter next week. Hari Om Basiki. Hari Om. ಎಲ್ಲ ಥ್ಯಾಂಕ್ ಯು ಎಲ್ಲರಿಗೂ. Hari Om. Thank you, Vasu. Thank you.